ಇಲ್ಲ ದೀರ್ಘಾವಧಿ ಆವಿಷ ಭಾಳ ಇಲ್ಲ. ಇದು ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೋ, ವಾಸನ ನಾಶ ಮಾಡ್ಕೊಳ್ಳೋ ಕೆಲಸ. ಒಳ್ಳೆ ಸಮಯ ಇದು. ಇದನ್ನ ಕಳ್ಕೊಂಡೆ ಅಂದ್ರೆ ಮತ್ತೆ ಸಿಗುದಿಲ್ಲ ನಿನಗೆ, ಅವಕಾಶನೇ ಇಲ್ಲ, ನಿನಗೆ ಚಾನ್ಸೇ ಇಲ್ಲ. ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಯೋಗ್ಯ ಸಮಯ, ಸುಮೂರ್ತೆ ಎಂದರೆ ಎಲ್ಲ ಇಚ್ಛೆಗಳನ್ನ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದು ಅಂತ. ನಿನ್ನ ಸ್ವರೂಪದ ಜ್ಞಾನ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇವೆಲ್ಲ ವಾಸನ ನಾಶ ಆಗಬೇಕು. ಏನ್ ಇವನ್ನ ನಾಶ ಮಾಡಿಕೊಡಲಿ ನನಗೂ ಆ ಸ್ಥಿತಿ ಹೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಬ್ರಹ್ಮಜ್ಞಾನವನ್ನು ಉಳಿದ ಅನೇಕ ಉಪದೇಶಗಳಿಂದ ಬರೇ ದನಿವಾಕತಿ. ಅದಕ್ಕೆ ನಿನ್ನ ನಿಜವಾದ ಇರುವನ್ನು ಕುರಿತು ಯಾರು ಅದನ್ನು ನೆನಪಿ ತಂದು ಕೊಡ್ತಾರ, ಅಲ್ಲಿ ಶ್ರದ್ಧೆಯಿಂದ ಅದನ್ನು ಕೇಳು. ಉಳ್ಕಿದ್ದು ಕೇಳಿ ಉಪಯೋಗ ಇಲ್ಲ. ನಾವು ಆ ಮಾಹಿತಿ ಈ ಮಾಹಿತಿ ನಿಂದ ನಿನಗೆ ಮಾಹಿತಿ ಇರಲಿಲ್ಲ ಅಂದ್ರೆ ಇನ್ನೊಬ್ರ ನಿನ್ನ ಬಿಟ್ಟು ಅನ್ಯದ್ರ ಮಾಹಿತಿ ತಗೊಂಡು ಏನು ಮಾಡವು? ನೀ ಯಾರದೇನು ನಿನ್ನ ಬಗ್ಗೆ ತಿಳ್ಕೊ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ನೀನು ದುಃಖ ಪಡ್ಲಿಕ್ಕತ್ತಿ. ನಿನ್ನ ಬಗ್ಗೆ ನಿನಗೆ ಮಾಹಿತಿ ನಿನಗೆ ಗೊತ್ತಾತಂದ್ರೆ ದುಃಖ ಅನ್ನುವಂಥದ್ದು ನಿನಗೆ ಉಳಿದಿನೇ ಇಲ್ಲ ಅಂತ. ಅದಕ್ಕೆ ನಿನ್ನ ಬಗ್ಗೆ ನೀ ತಿಳ್ಕೊ. ನಿನ್ನ ನಿಜವಿದನೆ ತಿಳಿಯುವ ಬೇರೆನ್ನದಲೆ ಮನುಜ ಅಂತ ಸುಳ್ಳ ದಣಿತೀನಿ. ನಿನ್ನ ನಿಜವನ್ನು ಬಿಟ್ಟು ಏನಾರ ತಿಳ್ಕೊಂತವಂತ ಅವನ ಶಾನ್ಯ. ತನ್ನ ತಿಳಿದವ ಜಾನ ಅಂತ ಅದಕ್ಕೆ ಅಂದಾರೆ. ತಿಳಿಯದವ ಕ್ವಾಣ, ಪಶುನನ ಅದ ಅದಿಲ್ಲ. ತನ್ನ ಬಿಟ್ಟು ಅನ್ಯದನ್ನ ಏನು ತಿಳ್ಕೋಬೇಕು? ನಾವು ಮನುಷ್ಯ ಅಲ್ಲ, ನಾವು ಮೊದಲು. ಇಂದ್ರಿಯಗಳನ್ನೆಲ್ಲ ನೀವ ತಿಳಿತಿರೋ? ಇಂದ್ರಿಯಗಳ ನಿಮ್ಮನ್ನು ತಿಳಿತಾವ? ಕಣ್ಣು ನೀವು ತಿಳಿತಿರೋ? ನೀವು ಕಣ್ಣನ್ನು ತಿಳಿತಿರೋ? ನೀವ ತಿಳಿತಿರಿಲ್ಲ ಅದನ್ನು. ಎಲ್ಲ ಇಂದ್ರಿಯಗಳನ್ನು ನೀವ ತಿಳಿತೀರಿ, ಅವು ವಿಕಾರ ಆಗುವುದನ್ನು ನೋಡ್ತೀರಿ. ನಿನಗೆ ಅನ್ಯವಾಗಿ ಎದ್ದುದು ಎಲ್ಲ ನೀನಲ್ಲ ನೋಡು. ಈ ನೀನಲ್ಲದ ಎಲ್ಲ ಭಾವನೆಗಳನ್ನ ಯಾವ ಅಲ್ಲಗಳದಿರ್ತಾನ ಅವಾಗ ಜೀನ ಅಂತಾರೆ, ಗೆದ್ದವ. ತಾನಲ್ಲದ ಎಲ್ಲ ಭಾವನೆಗಳನ್ನ ಗೆದ್ದವ ಅವಾಗ ಜೀನ ಅಂತಾರೆ. ಏನ್ ಅದಕ್ಕೆ ಜೈನ ಅಂತ. ಏನ್ ನಿಜವಾಗಿ ಈ ಜಗತ್ತಿಗೆ ಅಸ್ತಿತ್ವನೇ ಇಲ್ಲ. ಅದು ಕೋಟಿ ಪಟ್ಟು ಸುಳ್ಳದು. ಯಾಕೆ? ಇದಕ್ಕಿದ್ದಂಗಿರೋದ್ರ ತೋರಿ ಅಡಿಗೆ ಹೋಗ್ಬಿಡ್ತದೆ. ಕಣ್ಣಿಗೆ ಕಾಣಿಸ್ತದೆ, ಇಂದ್ರಿಯಗಳಿಗೆ ಗೋಚರ ಆಗ್ತದೆ. ಕಣ್ಣಿಗೆ ಕಾಣಿಸೋದು ಮತ್ತು ಮನಸ್ಸಿಗೆ ಭಾಸ ಆಗುವುದು ಎಲ್ಲ ಕಾಲಾಂತರದಲ್ಲಿ ನಾಶ ಆಗುವುದು ನಿಶ್ಚಿತ. ಏನು ಯಾವುದೇ ಇಲ್ಲ, ಇಂದ್ರಿಯಗಳಿಗೆ ಮನಸ್ಸಿಗೆ ಗೋಚರ ಆಗುವುದಿಲ್ಲ, ನಾಶ ಆಗುವುದಂತ ಗ್ಯಾರಂಟಿ. ಅದಕ್ಕೆ ಅಸ್ತಿತ್ವ ಇಲ್ಲ. ತೋರಿ ಅಡಿಗೆ ಹೋಗ್ಬಿಟ್ಟು ತೋರದೆ ಅಡಗದೆ ಇರುತ್ತ ಗೌಪ್ಯವಾದಂಥ ಇರು ಏನದ ನಿನ್ನ ಸ್ವರೂಪ ಬಹಳ ಗುಹ್ಯವಾದದ್ದದ ಅಂತ ಹೇಳ್ತಾರೆ. ಅದನ್ನು ಹೊಂದೋದು ಬಹಳ ದುರ್ದರ್ಶನ ಅಂದ. ಗೂಢಂ ಅನುಪ್ರವಿಷ್ಟಂ ಗುಹಾಯಿತಂ ಗೌಹರಿಷ್ಟಂ ಪುರಾಣಂ. ಬಹಳ ಯಾವಾಗಲೂ ಇದ್ದದ್ದು, ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ. ಯಾವಾಗಲೂ ಇದ್ದದ್ದನ ದೇವಂ ಮತ್ವಾ ಧೀರೋ ಹರ್ಷ ಶೋಕೋ ಜಹಾತಿ ಅಂತ. ಅಂಥ ಗೂಢವಾದಂತಹ ಸ್ಥಿತಿಯನ್ನು ನಾವು ತಿಳ್ಕೊಬೇಕಾದ್ರೆ ಅದಕ್ಕೆ ಅಂಜನಾ ಬೇಕು. ಏನ್ ಹೌದು, ಗುರು ಅಂಜನ ಇಲ್ಲದೆ ಅದು ಕಾಣುವುದಿಲ್ಲ. ಅದ ಗುರುವಚನನ ಅದಕ್ಕೆ ಅಂಜನ. ಅವಾಗ ಗುರುವಚನಗಳ ಶ್ರವಣ ನೀವು ಮಾಡೋದ್ರಿಂದ ನಿನ್ನ ಸಂಶಯದ ಬೇರೆಲ್ಲ ಕಿತ್ತು ಹೋಗ್ಬೇಕು. ನಿತ್ಯ ಅದನ್ನು ನೀವು ಮನಸ್ಸು ಕೊಟ್ಟು ಕೇಳೋದ್ರಿಂದ ಏನ್ ಗುರು ತೋರಿಸದಲ್ಲದೆ ಕಾಣಿಸದ ನಾ ಸಾರಿ ಚೆಲ್ಲದ ಮುಕುತಿ ಅಂತ. ಸಾಕಷ್ಟು ಐತಿ, ನಮ್ಮ ಸಂಪತ್ತು ಐತಿ, ಬದುಕು ಗೊತ್ತಾಗೋದು ಎಲ್ಲಿ ಐತಿ ಅನ್ನೋದು. ನಮಗೆ ಕೆಬರಿಕೆ ಬರ್ತದೆ, ಎಲ್ಲಿ ಸಿಗೋ ಅಂತ ಪತ್ತೆ. ಅದಕ್ಕೆ ಅಂಜನಾ ಬೇಕು ಅಂತ.
ಅವಾಗ ಅದು ಅಂಜನ ಹಚ್ಚಿದಾಗ ನಿನ್ನಲ್ಲಿ ಐತೆ ಅನ್ನೋದು ಹೊಳಿತೈತಿ. ಅನ್ಯದ್ರಾಗ ಎಲ್ಲಿ ಇಲ್ಲ ಅನ್ನೋ ಹುಡುಕೋದು ಕೈ ಬಿಡ್ತಾನ. ಅದ್ರಾಗ ಇಲ್ಲ ಅನ್ನೋದು ಖಾತ್ರಿ ಆದಾಗ ಅದಾಗ ಹುಡುಕೋದು ಕೈ ಬಿಡ್ತಾನ ಅವ. ಐತೆ ಅನ್ನೋದು ಐತೆ ಅಂದ್ರೆ ಇನ್ನ ಹೇಗೆ ಕೆಬರದ ಹೆಗ್ಗನ ಕೆಬರಿದಂಗೆ ಕೆಬರ್ತೈತಿ. ಏನ್ ಬುದ್ಧಿಯನ್ನು ನಿಶ್ಚಲ ಮಾಡಿ ಅಂತರ್ಮುಖತೆಯಿಂದ ತನ್ನನ್ನು ತಾನು ಶೋಧ ಮಾಡಿಕೊಂಡಾಗ ಅವಾಗ ಸಮಸ್ಥಿತಿಯ ಅನುಭವ ನಮಗಾಕೈತಿ. ಸಮಾಧಿ ಸಿದ್ಧಿಸ್ತದ ಅಂತ. ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಇದರ ಅರಿವು ನಮಗಾಕೈತಿ, ಅನುಭವ ಆಕೈತಿ. ಸೂಕ್ಷ್ಮಯ ಅಗ್ರಯ ಬುದ್ಧಿಯ ದೃಶ್ಯತೆ ಸೂಕ್ಷ್ಮ ದರ್ಶಿಭಿ ಅಂತ. ಪೂರ್ಣ ಜಡಭಾವನ್ನೆಲ್ಲ ಕೈಬಿಟ್ಟು ಸೂಕ್ಷ್ಮ ಅತಿ ಸೂಕ್ಷ್ಮ ಆದಾಗ ಈ ಇರುವಿನ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ ನಮಗೆ. ಅಂಥ ಒಂದು ಸೂಕ್ಷ್ಮವಾದಂಥ ಮನಸ್ಸು ಆಗ್ಬೇಕಲ್ಲ ತಯಾರಿ, ಜಡಭಾವನ್ನೆಲ್ಲ ಕೈಬಿಟ್ಟು. ಅಂತ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಮನಸ್ಸಿಗೆನ ಇದು ಗೋಚರ. ಮನಸ ಇವ ಅಣುಗಂತವ್ಯಂ. ಎಂಥ ಮನಸ್ಸು ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಅಪೂರ್ಣ ರಜೋ ತಮೋ ಗುಣಗಳನ್ನು ಹೊಡೆದು ಹಾಕಿದಂಗಂತ ಶುದ್ಧ ಬುದ್ಧಿ ಅಂತಾರೆ ಅದಕ್ಕೆ. ಏನು ಶುದ್ಧ ಸಾತ್ವಿಕ ವೃತ್ತಿಗೆ ಇದು ಅನುಭವ ಬರ್ತದೆ. ಅಂತ ಮನಸ್ಸ ಸ್ವರೂಪವನ್ನು ಅನುಭವಿಸುವುದು. ಯಾವ ಮನಸ್ಸು? ಪರಿಶುದ್ಧವಾದಂಥ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಮನಸ್ಸು. ಏನು ದೆಹಲಿ ದೀಪವತ್ತಂದ್ರೆ ಅಡ್ಡಗೋಡೆಯ ಮೇಲಿನ ದೀಪದಂತೆ ಅನುಭವಿಗಳು ಅಂತರಾತ್ಮ ಸ್ಥಿತಿಯೊಳಗಿದ್ದುಕೊಂಡು ಈ ವ್ಯಾವಹಾರಿಕ ಎಚ್ಚರಿಕೆ ಇದ್ದಂಥ ಜೀವಿಗಳಿಗೆ ಅದನ್ನು ಮಾರ್ಗದರ್ಶನ ಮಾಡ್ತಿರ್ತಾರೆ. ಇತ್ತು ತಾವು ಆನಂದದ ಅನುಭವನೂ ಮಾಡ್ತಿರ್ತಾರೆ, ಇತ್ತು ಸಟ್ಟ ಈ ಕಡೆ ಲಕ್ಷ್ಯ ಅವ್ರಿಗೆ ಬೋಧನೂ ಮಾಡ್ತಾರೆ. ಅವ್ರದ್ದು ದೃಷ್ಟಿ ಹೆಂಗಿರ್ತೈತಿ ಅಂದ್ರೆ ಕಾಕಾಕ್ಷಿ ಅಂತೆ ಅಂದ್ರೆ ಕಾಗಿ ಕಣ್ಣು. ಕಾಗಿಗೆ ಎರಡು ಅಂದ್ರೆ ಗುಡ್ಡಿ ಒಂದೇ ಇರ್ತೈತೆ. ಈ ಕಡೆ ಹೊಳಿಸಿದಾಗ ಈ ಕಡೆ ಇದನ್ನ ಒಂದೇ ಹೊಳಿಸಾಡ್ತೈತಿ ಎರಡು ಕಡೆ. ಅದು ನಮ್ಮಂಗ ಸಪ್ರೇಟ್ ಇಲ್ಲ ಅದಕ್ಕೆ. ಒಂದೇ ಎರಡು ಕಡೆ ಹಿಂಗ್ ಮಾಡ್ತಿರ್ತೈತಿ ನೋಡೋದು ಕಾಗಿ ಚಂಡ. ಹೌದಿಲ್ಲ? ಹಿಂಗ್ ಮಾಡಿದಾಗ ಹಿಂಗ್ ಮಾಡಿದಾಗ ಹಿಂಗ್ ಚಂಡ ಹೆಂಗ್ ಹೊಳಿಸಾಡ್ತೈತಿ ಕಾಗಿ. ಅದು ಒಂದೇ ಹಂಗಿರ್ತೈತಿ ಜ್ಞಾನಿ ಸ್ಥಿತಿ. ಸಟಕ್ನ ಆ ಕಡೆ ಹೋದ ಕೂಡಲೇ ಮತ್ತೆ ಈ ಕಡೆ ಲಕ್ಷ್ಯ ಇರ್ತೈತೆ ಒಂದು ಜ್ಞಾನಿ. ಕಾಕಾಕ್ಷಿ ಅಂತ ಉದಾಹರಣೆ ಕೊಟ್ಟಾರದ. ಜ್ಞಾನಿ ದೃಷ್ಟಿ ಕಾಗಿ ಕಣ್ಣಿನ ಹಂಗಿರ್ತೈತಿ. ಅದು ಒಂದೇ ಈ ಕಡೆ ಹೊಳಿಸಿದ ಇದು ಈ ಕಡೆ ಹಂಗಿರುದಿಲ್ಲ. ಎರಡು ಕಣ್ಣು ಇರುವುದಿಲ್ಲ ಹಂಗೆ ಜ್ಞಾನಿ ಏಕ ದೃಷ್ಟಿ ಇರ್ತೈತೆ. ಇಲ್ಲಿ ಹೇಳಕ್ಕಿದ್ದಾನಂದ್ರೆ ಮತ್ತೆ ಸಟಕಡೆ ಇಲ್ಲಿ ಬಿಟ್ಟು ಕೂಡಲೇ ಇದ ಭಾವದಾಗೆ ಇರ್ತಾನ. ಮತ್ತೆ ಲೋಕ ವಿಚಾರ ಮಾಡಕ್ ಹೋಗೋದಿಲ್ಲ. ಅವು ಯಾವವು ಹೋಗಿರ್ತಾವು. ಏನ್ ಹಂಗ ಹೊಂದಿದ ಮ್ಯಾಗ ಬರ್ತೈತೆ ಅದು. ಏನ್ ಒಂದು ಕನಸಿನ ಬಾಳೆ ಮತ್ತೊಂದು ಕನಸಿಗೆ ಸಂಬಂಧ ಇರ್ತೈತೇನ? ಇರುದಿಲ್ಲ. ಹೌದಿಲ್ಲ? ಹಂಗ ಒಂದು ಜನ್ಮದ ಬಾಳೆ ಮತ್ತೊಂದು ಜನ್ಮಕ್ಕೆ ಸಂಬಂಧ ಐತೇನ? ಇಲ್ಲ. ಹಂಗಾರೆ ಯಾಕೆ ತಲೆ ಕೆಡಿಸ್ಕೋತಿ? ಎಲ್ಲಿದಾವ್ ನಿನಗೆ? ಯಾವ ಜನ್ಮದ ಗಂಟು ಗದಡಿ ಸಂಬಂಧ ಉಳಿದಾವ್ ನಿನಗೆ? ಯಾವ ಜನ್ಮದ ಶರೀರ, ಯಾವ ಜನ್ಮದ ಮಕ್ಕಳು ಮರಿ, ಯಾವ ಜನ್ಮದ ಹೊಲ ಮನಿ ಊರು, ಎಲ್ಲಿ ಸಂಬಂಧ, ಎಲ್ಲಿ ಇದು? ಯಾಕೆ ಇದ್ರ ಸಂಬಂಧ ತಲೆ ಕೆಡಿಸ್ಕೋತೀವಪ್ಪ? ಈ ವಿಚಾರ ಗಟ್ಟಿ ಆಗ್ಬೇಕಲ್ಲ ನಮ್ಗೆ. ಹಿಂಗ ಇರ್ತೈತೆ ಅಂತ ನಾವು ತಿಳ್ಕೊಂಡೇವಿ. ನಮ್ಗೆ ಸಂಬಂಧಗಳು ಕಾಯಂ ಇರ್ತಾವನ ಯಾವರ ಉಳಿತಾವನ್ರಿ ಸಂಬಂಧ ಕಾಯಂ. ನಿನ್ನಂಗ ಪ್ರೀತಿ ಉಳ್ದ ನಾಳೆ ಅದ ಪ್ರಿಯ ಆಕೈತಿ. ಹೌದಿಲ್ಲ? ಹೋಗೋ ಮರ ಬೇಸರ ಆಗೋತಿದ ಸಂಬಂಧ. ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆಲ್ಲ ಶರೀರ ನಾಳಿದ ಅಪ್ರಿಯ ಆಕೈತಿ ನಾಳೆ. ಹೌದಿಲ್ಲ? ಎಂದು ಬ್ಯಾಡಪ್ಪ ಮರ, ಕೈ ಮುಗಿತೇನೆ, ಸಂಬಂಧ ಬ್ಯಾಡ. ಪೂರ್ಣ ಬೇಸರ ನಮಗೆ ಬೇಡ. ಭಾಳ ದಿನ ಬದುಕ್ರಿ ಅಂದ್ರೆ ಗೊತ್ತಾಕೈತಿ ಅಂತ ಸಾಳಂಕಿ ಸರ್ ಹೇಳ್ತಿದ್ರಲ್ಲ. ಸರಿ, ನಾನು ಹಂಗ ಆಕೈತಿ ಅದು. ಏನ್ ನಮ್ಮ ಬಸಮ್ಮ ಹೇಳ್ತಿದ್ಲ, ನಮ್ಮ ಬಸವ ಅವ್ರ ಅಮ್ಮ ಬಸಮ್ಮ, ಯಪ್ಪ ನನಗೆ ಶರೀರ ಹೋಗುವಂಗೆ ಮಾಡುವಪ್ಪ ಆಶೀರ್ವಾದ ಅಂತ ಬಂದು ಕೇಳ್ತಿದ್ಲ. ಅಜ್ಜಾರಿಗೆ ಬಂದು ನಮಸ್ಕಾರ ಮಾಡ್ತಿದ್ರು. ಹಂಗೆ ಮಾಡಕ್ ಬರ್ತೈತೆ ಎನ್ಬೇ ಅಂತಿದ್ರು ಅಜ್ಜ. ಶರೀರ ಪ್ರಾರಬ್ಧ ಎಲ್ಲಿ ಮಟ್ಟ ಇರ್ತೈತಿ ಇರ್ಲಿ ಬಿಡೋದು ಅಂತ.
ಬಹಳ ಬೇಸರ ಆಗೈತಿಪ್ಪ ನನಗೆ, ನನಗೆ ಹೋಗುವಂಗೆ ಮಾಡುವಪ್ಪ ಇದನ್ನ. ಹಂಗೆ ಎಲ್ಲರಿಗೆ ಆಕೈತಿ ಅದು. ಶರೀರ ಗಟ್ಟಿ, ಯಾರ ರೋಗ ರುಜ ಇಲ್ಲಕ್ಕಿಗೆ, ಹಂಗಿತ್ತ ಶರೀರ. ಬಸಮ್ಮನ ಶರೀರ ಗಟ್ಟಿಮುಟ್ಟು ಶರೀರ. ಹಡದ ಹಳಕ್ ಹೋಗಿ ಒಕ್ಕೊಂಬಂದಾಳಂತಕ್ಕೆ, ಹೇಳಿದ್ಲಕ್ಕೆ ಅಜ್ಜಾರ್ ಮುಂದೆ. ಹಡದ ದಿನಾನ ಹಳಕ್ ಹೋಗಿ ಅರ್ವಿ ಒಕ್ಕೊಂಡು, ಯಾರು ಇದ್ದಿದ್ದಿಲ್ಲ ಅವಾಗ. ಹಿಂಡ್ತಿದ್ಲಂತ, ಎಮ್ಮಿ ಹಿಂಡ್ಬೇಕು ಅವಾಗ ಹಡದ ಇದ್ರಾಗ. ಹೆಂಗಿದ್ದಾಳಕಿ ಆಕೈತೆ ಈಗ. ಇವ್ ಸಲಾಯಣ ಹಚ್ಚಿರೋ ಕೆಲಸ ಆಗೋದಿಲ್ಲ. ಯಾರಿಗೆ ಆಕೈತ್ರಿ ಹಂಗೆಲ್ಲ? ಇಂಥ ಗಟ್ಟಿದ್ದಾಗ ಏನು ಅನಿಸ್ಲಿಲ್ವಪ್ಪ ನನಗೆ. ಈಗ ಭಾಳ ಕೆಟ್ಟ ಅನ್ಸಾಕೈತಿ. ಈ ಬ್ಯಾಡ್ ನನಗಿದ, ನನಗೆ ಆಶೀರ್ವಾದ ಮಾಡಿದನು ಸಾಕು. ಇದು ಬ್ಯಾಡ್ ನನಗೆ. ಎಷ್ಟು ಅವಾಗ ಹರಿದಾವ್ ಇದ್ದಾಗ ಎಷ್ಟು ಪ್ರೀತಿ ಇತ್ತು, ಈಗ ನಮ್ಗೆ ಬ್ಯಾಡ್ ಪಾಯದ ಅನಿಸ್ತದೆ. ಎಲ್ಲರಿಗೆ ಯಾಕೈತಿ ಅದು ಬರುದನ. ಏ ಸ್ವತಃ ನಿಮಗೆ ಇದನ್ನು ಅನುಭವ ಮಾಡಿಕೊಳ್ಳಕ್ಕೆ ಬರುವ ಮಠ ಈ ಶ್ರವಣ ಅನ್ನುವಂಥ ಸಾಧನೆಯನ್ನು ನೀವು ಕೈ ಬಿಡಬಾರ್ದು. ಪ್ರಾಣ ಹೋಗ್ತೈತಿ ಅಂದ್ರೂ ಶ್ರವಣ ಎಲ್ಲಿ ಸಿಗ್ತೈತಿ ಆ ಜಾಗ ಬಿಡಬಾರ್ದು. ದೊಡ್ಡ ಸಾಧನ ಅದ ಇದು ಶ್ರವಣ ಅನ್ನುವಂಥದ್ದು. ಎಲ್ಲ ಮಹಾತ್ಮರು ಅಂತಹ ಶ್ರವಣ ಮಾಡಿನ ಮುಕ್ತರಾಗ್ಯಾರ. ಲೋಕೋತ್ತರ ಸಾಧನ ಅಂತ ಅದಕ್ಕೆ ಅಂತಾರೆ, ಶ್ರವಣ ಮನನ ನಿಧಿಧ್ಯಾಸನ. ಬೇಕಾದಂಥ ಪಾಪಿ ಅದನಪ್ಪ, ದುಷ್ಟದನಂದ್ರು ಅವನು ಶ್ರವಣ ಪರಿವರ್ತನೆಯನ್ನು ಮಾಡ್ತೈತಿ. ಕೇಳುವುದರಿಂದ ಅವನಲ್ಲಿ ಅದು ಜಾಗೃತ ಆಕೈತೆ, ಆ ವಿವೇಕ ಅವನಲ್ಲಿ ಶ್ರವಣದಿಂದ. ಅವಾಗ ಇದು ದೋಷ ದರ್ಶನ ಆಕೈತೆ, ಅವಾಗೆಲ್ಲ ಹಕೀಕತಿ ಗೊತ್ತಾಕೈತಿ. ಕೇಳಿಲ್ಲ ಅಂದ್ರೆ ಎಲ್ಲಿ ಗೊತ್ತಾಕಿತ್ತು ನಿನಗೆ? ಅದ ಬಾಳೆನ ಖರೆ ಅಂತ ತಿಳ್ಕೊಂಡು ಅದ್ರಾಗನ ಹೊಳ್ಳಾಡಕತ್ತೀವಿ, ಇನ್ನು ಹೊಳಿವಲ್ದು ನಮ್ಗೆ. ಯಾವಾಗಾರ ತುದಿಮೆಟ್ಟಿನ ಬಂದು ಕೇಳಿರೋದು ಹೊಳೆದಿಲ್ಲ ನಮ್ಗೆ. ಇದ್ರಾಗ ನೀವು ಪೂರ ಮುಳುಗಬೇಕು. ಇದ ಎಂತ ಗಟ್ಟಿ ಅಂತ ತಿಳ್ಕೊಂಡು ಕೇಳುವುದು ಹೇಳುವುದು ಅಭ್ಯಾಸ ನಡೆದಾಗ ಇದು ಕರೇಪ ಇದು ಅನ್ನೋದು ಅವಾಗ ಹೊಡಿ. ಎಲ್ಲರಿಗೂ ಬರ್ತೈತಿ ಅಂತ ಒಂದು ಅವಕಾಶ, ಕಾಲ ಬರ್ತೈತಿ. ಒಮ್ಮಿಗ್ಲೇ ನಮ್ಗೆ ಹೊರಗಿನ ಇದೈತಿ ಇನ್ನ ಓಟ, ಅದನ್ನಟ್ಟು ಬಿಡಬಾರ್ದು, ಇದನ್ನ ಬಿಡಬಾರ್ದು, ಇದನ್ನ ಇನ್ನ ನೋಡೇ ಬಿಡ್ಬೇಕು ಅನ್ನೋದು ಐತಲ್ಲ. ನೋಡಿ ಇನ್ನ ನೋಡಿ ಏನೇನೈತಿ. ಯಾರು ಬೇಡ ಅಂತಾರು ನೋಡಲ್ಲ. ಯಾಕ್ರಿ? ಕಡಿಕ್ ಬರ್ತಿ ಬಾ ನಮ್ಮ ಓಣಿಗೆ, ಸಿಗತಿ ಬಾ ನಮ್ಮ ಸಂದ್ರಿಗೆ ಅಂತಿದ್ರು. ಎಲ್ಲಿ ಮಠ ಓಡ್ತೈತಿ? ಎಲ್ಲಿ ತನಕ ಇದರ ಓಟ? ಯಾಕ್ರಿ? ಎಲ್ಲ ಮುಗಿದ ಮ್ಯಾಗ ಎಲ್ಲಿ ಐತಿ ನಿಂದ? ಎಲ್ಲ ಕೈ ಕೊಟ್ಟು ಹೋದ ಮ್ಯಾಗ ಏನು ಉಳಿದಿಲ್ಲ ನಿನ್ಗೆ. ಗೊತ್ತಾಗಿ ಏಳೆ ನಂಬಿ ನೀವಪ್ಪ. ಸ್ಥಿರವಾದದ್ದು ಅಲ್ಲಿದೆ, ನಂಬದಿರು ನೆಚ್ಚದಿರು ಸ್ಥಿರವಲ್ಲೋ ಈ ಕಾಯ ಅಂತ. ಇದು ಖರೆ ಅಂತ ತಿಳ್ಕೊಬೇಡಪ್ಪ. ಎಚ್ಚರಾಗಿ ಸ್ಥಿರವಾದದ್ದು ಯಾವ್ದೈತಿ ಅದನ್ನು, ಇದೆಲ್ಲ ಅಸ್ಥಿರವಾದದ್ದು. ಶರೀರ ಮೊದಲು ಮಾಡ್ಕೊಂಡು ಎಲ್ಲ ತೋರಿಕೆ ವಸ್ತುಗಳು ಅಸ್ಥಿರವಾದದ್ದು. ಇಂಥವ್ರಿಗೆ ಮೂರ್ಖರು ಅಂದರು. ಈ ಅಸ್ಥಿರವಾದಂಥ ಜಗತ್ತು, ಶರೀರಾದಿಗಳಲ್ಲಿ ಸುಖ ಹೊಂದಬೇಕನ್ನುವಂಥ ಅದನ್ನು ಗಟ್ಟಿ ಹಿಡ್ಕೊಂಡು ಅದರಿಂದ ಸುಖ ಹೊಂದಕೊಂಡು ಪ್ರಯತ್ನ ಮಾಡೋರೆಲ್ಲರೂ ಮೂರ್ಖರು ಅಂತ. ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಅಂತ. ಈ ತೋರಿಡುವಂತಹ ವಿಷಯ ವಸ್ತುಗಳಲ್ಲಿ ಸುಖವನ್ನು ಬಯಸು. ರೆಡಿ ಇದ್ದದ್ದೈತಿ, ನನಗೆ ತೋರದೆ ಅಡಗದೆ ಯಾವಾಗಲೂ ಇದ್ದದ್ದೈತಿ, ಅದ್ರ ಕಡೆ ನಿನಗೆ ಗೊತ್ತಿಲ್ಲ. ಇದಕ್ಕೆ ಅಜ್ಞಾನ ಅಂತಾರ. ಅದ್ರ ಬಗ್ಗೆ ಇದ್ದ ಅಜ್ಞಾನವನ್ನು ಮೊದಲು ಕಳ್ಕೋ, ಅಂದಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದೇ ಇರುವುದು. ಮೂಲ ಸುಖದ ತಿಳುವಳಿಕೆ ಇಲ್ಲದಕ್ಕೆ ದುಃಖ ಪಡ್ಲಿಕ್ಕೆ. ಸುಖರೂಪವಾದಂತಹದ್ದು ಇದು ಯಾವುದೈತಿ, ಎಲ್ಲವನ್ನು ಅರಿತಕ್ಕಂತಹ ಇರುವ ಅರುವ ಆನಂದ ಸ್ವರೂಪ ಏನೈತಿ, ಅದರ ತಿಳುವಳಿಕೆ ನಮಗಿಲ್ಲ. ಈ ಜಡ ವಸ್ತುಗಳ ತಿಳುವಳಿಕೆ ಅದರಾಗಿ ಅದ ನೆನವನ್ಯಾಗ ಅದೇವ್ ನಾವು. ಅದಕ್ಕೆ ನಮಗಿದ ಅನುಭವ ಬರುವಲ್ದು. ಏನ್ ಮಹಾತ್ಮರ ಶರೀರ ಇರುವುದರೊಳಗಾಗಿ ಸ್ವತಃ ನಾವು ಮನನ ಮಾಡ್ಲಿಕ್ಕೆ ಕಲ್ಕೋಬೇಕು ನೋಡ್ರಿ. ಏನಾರ ಸಂಶಯಗಳಿಗೆ ಇದ್ರೆ ಈಗ ಅವನು ನಿವಾರಣೆ ಮಾಡ್ಕೋರಿ ಅಂದ್ರೆ
ಯಾರಿಗಾರ ಏನಾರ ಸಂಶಯ ಇದ್ರೆ ಈಗ ಕೇಳಿ ನಿವಾರಣೆ ಮಾಡ್ಕೋರಿ ಅಂದ್ರೆ ಇದ್ರ ಬಗ್ಗೆ ನಮಗೆ ಅದಕ್ಕೆ ಬೇಕಾಗಿದ್ರಿ ನಮ್ಮ ಬಾಳ್ಯದ ಬಗ್ಗೆ ಅಷ್ಟೇ ಕೇಳೋದು ನಾವು. ಹೌದಿಲ್ಲ, ಬರೇ ಬಾಳೆ ಸಮಸ್ಯೆಗಳದ. ಹೆಂಗಪ್ಪ ಇನ್ನು ಮುಂದೆ ಹೆಂಗಿದು, ಎಲ್ಲಿ ಮಠ ಇರ್ತೈತಿ ಇದು, ಹೆಂಗ ಹೊಂದುದು, ಮೊದಲ ಇತ್ತನೋ ಹೆಂಗ ಇದು, ಎಂದಿನಿಂದ ಬಂದೈತಿ ಇದು, ಏನನ್ನ ಅವಲಂಬಿಸ್ಕೊಂಡೈತಿ ಇದು, ಎಲ್ಲಿ ಮಠ ಇರ್ತೈತಿ. ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗೆ ಇರುದಿಲ್ಲ. ನಾ ಎಲ್ಲ ಅವಸ್ಥೆ ಒಳಗದೇನೆ, ಯಾವಾಗಲೂ ಇದು ವಸ್ತು ಯಾವ್ದೈತಿ, ಅದ್ರ ಬಗ್ಗೆ ನೀವು ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು ಅಂದಾರೆ. ಎಚ್ಚರಾದ ಕೂಡಲೇ ಬರೇ ಇದ ಅಭ್ಯಾಸ ನಡಿಬೇಕು, ನೋಡಿ ನೆನಪಿಗೆ ಬರ್ಬೇಕು. ಯಾರು ನಾನು, ನಾನು ಏನನ್ನು ಅವಲಂಬಿಸಿಕೊಂಡ ನನ್ನನ್ನು ಅವಲಂಬಿಸಿಕೊಂಡ ಶರೀರಗಳದಾವ, ಶರೀರ ಅವಲಂಬಿಸಿಕೊಂಡ ನಾನು ಅದೇನು ಅಂತ. ನೀವು ಇಲ್ಲೇ ನಾ ಇರಾಕ್ ಬರ್ತೈತೋ ಇಲ್ಲೋ, ನನಗೆ ಶರೀರ ಇದ್ರೆ ಇರ್ತೈತಿ, ಶರೀರವಾದ್ರೆ ನಾನು ಹೋಗ್ತೇನೆ. ಇದನ್ನ ಅವಲಂಬಿಸಿ ಗಟ್ಟಿ ಹಿಡ್ಕೊಂಡು ಅವರ ದುಃಖವನ್ನು ಹೊಂದಬೇಕಾಗೈತಿ. ನೀವು ಕರೆ ಅಂತ ತಿಳ್ಕೊಂಡ್ರೆ ಇದು ಸುಳ್ಳು ಅಂತ ತಿಳ್ಕೊಂಡ ಅವಾಗ ಅಘೋರಿಗಳಂತ ಅವ್ರಿಗೆ ಅಂತಾರೆ. ಘೋರ ಅಂದ್ರೆ ಇದು ಖರೆ ಅಂತ ತಿಳ್ಕೊಂಡು ಘೋರ ಪಡ್ತೈತಿ. ದುಃಖ ಅಂದ್ರೆ ಘೋರ ಅಂದ್ರೆ ದುಃಖ ರಹಿತ ಆಗ್ಬೇಕನ್ನೋಂಗಿದೆ, ಇದೆಲ್ಲ ಸುಳ್ಳು ಅಂತ ತಿಳ್ಕೊ. ಇದನ್ನಂತ ನಮ್ಮನ್ನು ತಪ್ಪಿಸ್ಕೊಂಡಿರ್ತಾನ ನಿತ್ಯ ಸುಖದ ಅನುಭವದೊಳಗೆ ಉಳಿತಿತ್ತು. ಎಲ್ಲರಿಗೂ ಒಂದು ಕಾಲು ಬರ್ತೈತೆ ಅಂತ, ಒಮ್ಮೆ ಬರ್ತೈತೆ. ಅವಾಗ ನಿಮ್ ಹುಚ್ಚಾಟ ಕಂಡ ನೀವ ನಗ್ತೀರಿ ಅಂತ ಅಂದಾರ ರಮಣ ಮಹರ್ಷಿಗಳು ಕೂಡ. ಏನಪ್ಪ ಇದು ಹುಚ್ಚಾಟ, ಇಷ್ಟು ದಿನ ಹುಚ್ಚರಂಗ ನಾವು ಹಿಂಗಾಯ್ತೀವಿ, ಎಲ್ಲ ಹುಚ್ಚರ ಶಾಂತಿನೇ ಇದೆ ಅಂತ. ಶಿವಾನಂದ ಅಜ್ಜ ಅವ್ರು ಅಂತಿದ್ರು, ಜಗತ್ತೆಲ್ಲ ಹುಚ್ಚರ ಶಾಂತಿ. ಹೌದಿಲ್ಲ? ಮನುಷ್ಯನ ಬೆನ್ನು ಹತ್ತಿ ತಿರ್ಗಾವೆಲ್ಲ ಹುಚ್ಚರು ಮತ್ತೆ ಸದ್ರೂಪಕ್ಕೆ ಅನ್ಯವಾಗಿ ಮತ್ತೊಂದು ಸದ್ರೂಪಿಗೆ ಸ್ಥಾನ ಇಲ್ಲ. ಇಲ್ಲ ಇನ್ನೊಂದು ಇಲ್ಲ ಏಕಂ ಅಂತ ಅದಕ್ಕೆ ಅಂದ. ಸತ್ಯ ಎಷ್ಟದಾವು? ಒಂದೈತಿಲ್ಲ. ಏಕಂ ಅಂತ ಅದಕ್ಕೆ ಅಂದ. ನಿತ್ಯವಾದದ್ದು, ಸತ್ಯವಾದದ್ದು, ಸ್ವರೂಪವಾದ ಇರು ಒಂದ, ಅನೇಕಿಲ್ಲ. ಆಕಾಶಕ್ಕೆ ಅನ್ಯವಾಗಿ ಮತ್ತೊಂದು ಆಕಾಶ ಐತಿ. ಆನಂದಕ್ಕೆ ಅನ್ಯವಾಗಿ ಇನ್ನೊಂದು ಆನಂದ, ಸದ್ವಸ್ತು ಇಲ್ಲ. ಕೆಡಲಾರ್ದಂಥ ವಸ್ತು ಸದ್ವಸ್ತು ಅಂದ್ರೆ, ಸದ್ವಸ್ತುವಿಗೆ ಬಾಧೆ ಇಲ್ಲ, ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ. ಇದರ ಮರ್ಮ ಅನುಭವಿ ಬಲ್ಲ. ಗೊತ್ತೈತೆ ನಮ್ಗೆ ಕೆಡಲಾರ್ದಂಥ ವಸ್ತು ಯಾವುದು ಅನ್ನೋದು? ನಾನ ಕೆಟ್ಟ ಹೊಕ್ಕೇನ ತಿಳ್ಕೊಂಡಿ, ನೀ ಅಲ್ಲದನ್ನ ಹಿಡ್ಕೊಂಡು ಕೂತಿ ಕೆಟ್ಟ ಹೋಗೋದು ನಾನ ತಿಳ್ಕೊಂಡಿ. ಕೆಡಲಾರ್ದ ವಸ್ತು ನೀನದಿಯೋ. ನಿನಗೇನೂ ಆಗಿಲ್ಲ, ನಿನಗೇನು ಬ್ಯಾನ್ ಆಗೈತಿ, ಶರೀರದಾಗ ಆಗೈತಿ. ಏನಾಗೋದೆಲ್ಲ ನೀ ಅಲ್ಲದ್ರೊಳಗಾಗೈತಿ. ನಿನ್ನೊಳಗೆ ಏನಾರ ಆಗೈತಿ, ಮನಸ್ಸಿನಾಗ ಆಗೈತಿ, ಶರೀರದೊಳಗಾಗೈತಿ, ಇಂದ್ರಿಯಗಳಲ್ಲಿ ಆಗೈತಿ. ನಿನ್ನೊಳಗೆ ಏನಾರ ಆಗೈತಿ ನೋಡ್ಕೊ, ನಿನ್ನಿಂದ ಅರಿವಿಸ್ಕೊಳ್ಳೋದ್ರೊಳಗ ಆಗೈತಿ. ನನಗಾಗೈತಿ ಅಂತ ಸುಳ್ಳು ಬಾಧೆ ಪಡ್ತೀನಿ. ಏನಾರ ಆಗೈತಿ ಅನ್ನೋದು ನಿನಗೆ ಸುಳ್ಳು, ಯಾರಿಗಾಗೈತಿ ನೋಡ್ಕೊ. ಬಂಧನ ಯಾರಿಗೆ? ನೀನು ಯಾರು? ನನಗ ಬಂಧನ ಆಗೈತಿ ದುಃಖ ಪಡ್ಲಿಕ್ಕೈತಿಯಲ್ಲ ನೀನು. ಇಲ್ಲ ನಿನಗೆ ಬಂಧನ. ವಿಚಾರ ಮಾಡಿ ನೋಡಿದ್ರೆ, ನೀ ಯಾರನ್ನು ವಿಚಾರ ಮಾಡಿದ್ರೆ ನಿನಗೆ ಬಂಧನ ಇಲ್ಲ ಅನ್ನೋದು ಹೊಳಿತೈತಿ. ಅವಾಗ ನಾನು ಮುಕ್ತ ಅದೇನೋ ಅನುಭವ ನಿನಗಾಕೈತಿ. ಜ್ಞಾನ ಮಾಡ್ಕೊಂಡೆ ಈ ಕೆಲಸ ಮೊದಲು ಮಾಡ್ಕೋಬೇಕಾಗಿತ್ತು. ನಿಜವಾದ ನಾನು ಯಾರು ಅನ್ನೋದು ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ಈಗ ಮನುಷ್ಯನ ಜನ್ಮ ಇದ್ದಾಗ ಇದನ್ನು ತಿಳ್ಕೊಂಡೇ ನೀನು ಮುಕ್ತದಿ, ಸದ್ದ ಮುಕ್ತದಿ ಅನ್ನೋದು ನಿನಗೆ ಹೊಳಿತೈತಿ. ಏನೋ ಹೊಸದಾಗಿ ಮುಂದೆ ಮುಕ್ತ ಆಗ್ಬೇಕಾಗಿಲ್ಲ, ಸದ್ದ ಮುಕ್ತ ಇದೆ ಅನ್ನುವಂತ ಅನುಭವ ನಿಮ್ಗೆ. ನಾ ಏನೇನೋ ಕಲ್ಪಿಸ್ಕೊಂಡು ಕೂತೀನಿ ಅಲ್ರಿ, ಅಲ್ಲಿ ಮಾಡ್ಬೇಕು, ಇದನ್ನ ಏನಾರ ಮಾಡಿರ ಮುಕ್ತ ಆಕಿ. ಏನು ಮಾಡೋ ಅವಶ್ಯಕತೆ? ನೀ ತಿಳಿದಾಗ ನೀನು ಮುಕ್ತ ಇದಿ, ಸದ್ದ ಮುಕ್ತ ಇದೆ ಅನ್ನುವಂತ ಅನುಭವ ನಿನಗಾಕೈತಿ. ನಿನ್ನನ್ನು ವಿವರಿಸಿ ನೋಡಲೇ ಜೀವನಿ ನೀನೇ ಮುಕ್ತನು ಅಂತ. ನಿನ್ನ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅವಾಗ ನಾನು ಯಾವಾಗಲೂ ನನಗೆ ಬಂಧನನೇ ಇಲ್ಲ, ನಾನು ಮುಕ್ತ ಇದ್ದೇನೆ ಅನ್ನುವಂಥ ಅನುಭವ ನಿನಗೆ ಸ್ಪಷ್ಟವಾಗಿ ಆಕೈತಿ.
ಅದ್ರ ಗೊತ್ತಿಲ್ಲ ನಮ್ಗೆ, ಮರ್ತು ಬಿಟ್ಟೇವೆ ಅದ್ರ ಬಗ್ಗೆ. ನಾವು ಅಲ್ಲದನ್ನ ನಾನು ನಾನು ನಂದು ಅಂತ ತಿಳ್ಕೊಂಡು ಬಂಧನದಾಗ ಬಿದ್ದು ಹೊಳ್ಯಾಡ್ಲಿಕ್ಕೆ. ನೀನು ಯಾರು, ನಿಜವಾದ ನೀನು ಯಾರು ಅನ್ನೋದು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೋ. ಬಾಕಿದು ಏನು ಮಾಡಿದ್ರು ಲಾಭ ಇಲ್ಲ ನೀವು ಮನುಷ್ಯನ ಜನ್ಮಕ್ಕೆ ಬಂದಾಗ. ಮನುಷ್ಯ ಕುಲದ ಜನನದ ಲಾಭ ತನ್ನನ್ನು ತಾ ತಿಳಿಯುವುದು. ಅವಾಗ ನಾನ ದುಃಖರಹಿತವಾದ ದೇವ್ರ ನಾನದೇನಪ್ಪ ಅನ್ನೋದು ನಮ್ಗೆ ನಿನಗೆ ಅನುಭವ ಬರ್ತೈತಿ. ತಿಳಿದ್ರೆ ತಿಳಿಲಿಲ್ಲ ಅಂದ್ರೆ ಮತ್ತು ಅಲ್ಲದನ್ನು ಹಿಡ್ಕೊಂಡು ಅಜ್ಞಾನದ ಬಿದ್ದು ಹೊಳ್ಯಾಡು ಕೊಳ್ಳೆ ಬರ್ತೈತಿ. ಅದಕ್ಕೆ ಮೊದಲು ಎಚ್ಚರಾಗ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಏನ್ ಎಲ್ಲ ವೇದಗಳು, ಉಪನಿಷತ್ತುಗಳು, ಗುರುಗಳು ಎಚ್ಚರಿಕೆ ಕೊಡ್ತಾರೆ. ಎಚ್ಚರ ಆಗ್ಲಿಲ್ಲ ಅಂದ್ರೆ ನಿಮ್ಮ ದುರ್ದೈವ. ಯಾರೇನು ನೋಡೋದು? ಕಾಲಕ್ಕೆ ಎಚ್ಚರಗೊಳಿಸ್ಕೊಂತ ಬಂದಾರಿಲ್ಲ. ನೀವು ಎಂದೂ ಸಾಯೋರಲ್ಲಪ್ಪ, ಅಮೃತ ಸ್ವರೂಪಿಗಳಾದೀರಿ. ಅಮೃತಸ್ಯ ಪುತ್ರ ಶೃಣ್ವಂತು, ಕೇಳು ನೀನು ಯಾರಿದ್ದಿ ಅನ್ನೋದನ್ನು. ಶೃಣ್ವಂತು ಅಮೃತಸ್ಯ ಪುತ್ರ ಜಾಗೃತ ಜಾಗೃತ ತಸ್ಮಾನ್ ಜಾಗೃತ. ಇದೆಲ್ಲ ಕೇಳಿದಿಂದ ಇನ್ನು ಎಚ್ಚರಾಗಿನ್ನಂತ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ಅಜ್ಞಾನದಾಗ ಬಿದ್ದು ಹೊಳ್ಳೆಡು ಪಾಳೆ ಬರ್ತದೆ. ಏನು ನಂಬಿಕಿದ್ರೆ ಆಕೈತಿ ಜ್ಞಾನ. ಮಹಾತ್ಮರು ಹೇಳಿದ ಮಾತಿನ ನೀನೇ ದೇವರಿದ್ದೀನಿ ಅಂತ ಹೇಳಿದ ಕೂಡ ಅದ್ರ ಮೇಲೆ ನಂಬಿಕೆ ಬೇಕಲ್ಲ. ನಮ್ಮಂಥವು ಎಂದ ಆಗ್ಬೇಕು ಬಿಡ್ರಿ, ಹೌದಿಲ್ಲ? ದೇವರು ಬೇರೆನೇ ಅದಾನ, ಹಿಂಗೆ ಕಲ್ಪನಾದಾಗ ನಂಬಿ ಹುಟ್ಟುದು. ಬುದ್ಧಿಯನ್ನು ನಿಶ್ಚಲ ಮಾಡಿ ಅಂತರ್ಮುಖತೆಯಿಂದ ತನ್ನನ್ನು ತಾನು ಶೋಧಿಸಬೇಕು. ಯಾರ ತೊಡಗಿ ಆತ್ಮ ಸಂಶೋಧನದೊಳಗೆ ನಾವು ತೊಡಗಿದವ್ರು ಯಾರು ಯಶಸ್ವಿಗಳಾಗಿರಿ? ಎಲ್ಲಿಯೋ ಒಬ್ಬವ ಅದ್ರಾಗ ತೊಡಗಬೇಕನ್ನೋ ಇಚ್ಛಾ ಉಳವ ಎಲ್ಲಿಯೋ ಒಬ್ಬವ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ. ಅದನ್ನು ಹೊಂದಿದವ, ಅದನ್ನು ಸಂಶಯ ನಿವಾರಣೆ ಮಾಡಿಕೊಂಡವ ಎಲ್ಲಿಯೋ ಒಬ್ಬವ, ಪೂರ್ಣ ಸ್ಥಿತಿಯನ್ನು ಹೊಂದಿದವ. ಹೊಂದಬೇಕನ್ನೋ ಇಚ್ಛಾ ಉಳ್ಳವ್ರು ಎಲ್ಲೋ ಒಬ್ರು, ಒಂದು ಸಾವಿರಾರು ಜನಗಳಲ್ಲಿ ಒಬ್ಬ ಅಂತ ಅವಾಗ ಕೃಷ್ಣ ಪರಮಾತ್ಮ ಹೇಳ. ಎಲ್ಲೋ ನಮ್ಮ ನಿಜವನ್ನು ತಿಳ್ಕೋಬೇಕನ್ನೋ ಎಲ್ಲೋ ಒಬ್ಬ, ಸಾವಿರಾರು ಜನಗಳಲ್ಲಿ ಒಬ್ಬ. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ದದತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೀತಿ ತತ್ವತಃ. ಅಂತ ಸಾವಿರಾರು ಜನಗಳಲ್ಲಿ, ಅಂತ ಸಾಧಕರಲ್ಲಿ ಎಲ್ಲಿಯೋ ಒಬ್ಬ ಯಥಾರ್ಥವಾಗಿ ನನ್ನ ನಿಜವಾದ ಇರುವನ್ನ ತಿಳ್ಕೊಳ್ಳುವಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳಿದ ಮಾತು ಖರೆ. ನನ್ನ ಅದು ಅವಾಗ ಹಿಂಗ ನಡೆದೈತಿ. ಅದು ಎಲ್ಲರೂ ಓದಿದವ್ರು ಹೇಳಿದವ್ರು ಎಲ್ಲರೂ ಹೊಂದಿಬಿಟ್ಟಾರ. ಹಂಗಾರೆ ಆಗ್ರಿ ಎಲ್ಲರಿಗೆ ಹತ್ತೋದಿಲ್ಲ ಇದಂತ ಮಾಹಿತಿ ಆಗ್ಬೋದು. ಆ ಸ್ಥಿತಿ ಪಡಿಬೇಕಾದ್ರೆ ಪೂರ್ಣ ತ್ಯಾಗ ನಾವು ಮಾಡಬೇಕು. ಇದನ್ನ ಇಟ್ಕೊಂಡು ಜೀವಭಾವ ಇಟ್ಕೊಂಡು ನಾನು ಮುಕ್ತಿವಂತೇನಂದ್ರೆ ಇದನ್ನ ಕಳ್ಕೊಳಕ್ವಲ್ಲ, ಇದೇ ಇರ್ಲಿ ಅಂತ. ಜೀವಗಾಡ್ರ ಮೇಳ ಅವ್ರು ಜೀವಗಾಡ್ರ ಅಂತ ಎದಕ್ಕಂತಾರೆ? ಜೀವ ಭಾವನೆಯನ್ನ ಕಳ್ಕೊಳ್ಳೇ ಇದ್ದವ ಅವು ಜೀವಗಳನ್ನ. ಜೀವ ಭಾವದಾಗ ಇರೋ ಬರೀ ಅವ. ತನ್ನ ಭಾವನೆಯನ್ನು ಮರೆತು ಬರೀ ಜೀವ ಭಾವನೆಯನ್ನು ಅದ್ರಾಗ ತಿಳ್ಕೊಂತ ಅಡ್ಡಾಡ. ಏನ್ ಭೋಗ ವಾಸನೆಗಳು ಪೂರ್ಣ ನಾಶ ಮಾಡಿಕೊಂಡಾಗ ಮನಸ್ಸು ಸೂಕ್ಷ್ಮಕತೆ. ಅಂತ ಮನಸ್ಸಿಗೆ ಮಾತ್ರ ಇದು ಅನುಭವ ಬರ್ತೈತೆ. ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಮನಸ್ಸು ಮಾತ್ರ ಅದನ್ನು ಅನುಭವ ಮಾಡ್ತದೆ. ಆನಂದಮಯವಾದ ಇರುವನ್ನು ಭಿನ್ನ ಭಿನ್ನ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಒಂದೇ ಅದ. ಶರೀರ ನೋಡಿ ಭಿನ್ನ ಭಿನ್ನ ಅಂತ ತಿಳ್ಕೋಬಹುದು. ದೇಹ ಬುದ್ಧಿಯ ನಾಶದ ನಂತರ ಎಲ್ಲರಿಗೂ ಒಂದೇ ಸ್ವರೂಪದ ಪ್ರಾಪ್ತಿಯಾಗುವುದು. ಶರೀರ ಸಂಬಂಧ ತಪ್ಪಿಸ್ಕೊಂಡು ಕೂಡಲೇ ಆನಂದದ ಅನುಭೂತಿ ಎಲ್ಲರಿಗೂ ಒಂದೇ ಅನಿಸ್ತದೆ. ಏನು ಶರೀರ ಸಂಬಂಧ ಇದ್ದಾಗ ಅದು ಅನುಭವ ಬರುದಿಲ್ಲ. ಶರೀರ ಸಂಬಂಧ ತಪ್ಪಿದಾಗ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಶರೀರ ಸಂಬಂಧ ತಪ್ಪಿಸ್ಕೋಬೇಕಾಗಿದೆ. ಇನ್ನು ಶಾಶ್ವತ ಸುಖ ಹೊಂದಾಗ ಶರೀರದ ಹಂಗೆ ಇಟ್ಕೊಂಡ್ರೆ ಹೆಂಗೆ?
ಅದಕ್ಕೆ ಧೀರರ ಕೆಲಸ ಇದೆ, ಶರೀರ ಸಂಬಂಧ ತಪ್ಪಿಸ್ಕೊಂಡಿರೋದು. ಶರೀರ ಜೀವಂತ ಇದ್ದಾಗ ಇದರ ಸಂಬಂಧ ತಪ್ಪಿಸ್ಕೊಂಡು ಆ ಸ್ಥಿತಿಯನ್ನು ಹೊಂದು ಪ್ರಯತ್ನ ಮಾಡಬೇಕು. ಈ ಶರೀರ ಹೋದ ಮ್ಯಾಗ ಬರುದಿಲ್ಲ ಇದು ನಮ್ಗೆ, ಹೌದಲ್ಲ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳಕ್ಕೆ ಈ ಶರೀರ ಇದ್ದಾಗನ ಮಾಡ್ಕೊಳ್ಳೋ ಕೆಲಸ ಅದ. ದೇಹ ಬುದ್ಧಿ ಏನು ಮಾಡ್ತದೆ, ಇದು ಬ್ರಹ್ಮದೊಡನೆ ಏಕತ್ವವನ್ನು ಕಳ್ಕೊಂಡ್ಬಿಡ್ತದೆ. ನಾನು ಯಾರಿದ್ದೇನು ಅನ್ನೋದನ್ನು ತಿಳ್ಕೊಳಕ್ಕೆ ಅವಕಾಶ ಕೊಡೋದಿಲ್ಲ ಅದು ದೇಹ ಭಾವ. ಅದಕ್ಕೆ ದೇಹ ಭಾವ ಬಿಟ್ಟಾಗ ನೀನು ಆನಂದ ಸ್ಥಿತಿ ಒಳಗೆ ಉಳ್ಕೊಳಿಕ್ಕೆ ಬರ್ತದೆ. ದೇಹ ಭಾವ ನಳಿಯ ದುಃಖದ ಕೇಡು ಅಂತ. ದೇಹ ಭಾವ ಅಳಿಯೋದು ಅಂದ್ರೆ ಉರ್ಲಾಕೊಂಡು ಸಾಯುದಲ್ಲ. ಇದು ತಾನಲ್ಲ ಅನ್ನೋ ತಿಳುವಳಿಕೆಯನ್ನು ಗಟ್ಟಿ ಮಾಡ್ಕೋಬೇಕಾಗೈತಿ. ಎಲ್ಲಿ ಹೋದ್ರೂ ಏನು ಇಲ್ರಿ, ನಿನ್ನೊಳಗೆ ನೀವು ಹೋಗುದು ನೋಡಿ. ಅನ್ಯದ್ರಾಗ ಅಲ್ಲೇ ಇಲ್ಲೇ ಹನಿಕೆ ಹಾಕೊಂತ ಹೊಂಟಿ ಸುಳ್ಳ ವ್ಯಾಳೆ ಕಳಿತೀನಿ. ಅಲ್ಲಿ ಐತಿ ಇಲ್ಲಿ ಐತಿ, ಎಲ್ಲಿ ಹೋಗುವ ಅವಶ್ಯಕತೆ ಇದ್ದಲ್ಲಿ ಇದಕ್ಕಿದ್ದಂಗೆ ಐತದ ಅದನ್ನು ಅದ್ರ ಕಡೆ ಲಕ್ ಕೊಟ್ರೆ ಅದನ್ನು ಹೋಗ್ಬಿಡ್ತೈತಿ. ಒಳಗೆ ಇತ್ತಂದ್ರೆ ಅದ್ರಾಗ ಐತಿ, ಇದ್ರಾಗ ವಾಸನ ಇತ್ತಂದ್ರೆ ಹೊರಗೆ ಎಳೆದಾಡಕ್ಕೆ ಹಸ್ತದ ನೀನು. ವಾಸನ ನಾಶ ಆತಂದ್ರೆ ತನ್ನಗೆ ಬೀಳ್ತೈತಿ. ಅವಾಗ ತನ್ನಲ್ಲಿ ಐತಿ ಅನ್ನೋದನ್ನು ಹೋಗ್ಬಿಡಕ್ಕೆ ಶುರು ಆಗ್ತದೆ. ಏನು ಎಲ್ಲಿ ಹೋಗೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಅದಿಲ್ಲ ಯಾವ ಕರ್ಮವೂ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಸುಮ್ಮನೆ ಮನಸ್ಸು ಸುಮ್ಮನೆ ಇದ್ದಾಗ. ಸುಮ್ಮನೆ ಇರೋದು ಭಾಳ ಕಠಿಣ ಐತಿ. ಏನೆಲ್ಲ ಮಾಡ್ಬೋದು, ಆದ್ರೆ ಮನಸ್ಸನ್ನು ಸುಮ್ಮನೆ ನಿಮಿಷಾರ್ಧವಾಗಲಿ ನಿಮ್ಮ ನೆನಹು ನಿಂದು ಒಂದು ಅರ್ಧ ನಿಮಿಷ ಮನಸ್ಸು ನಿಲ್ಲೋದು, ಅದರೊಳಗೂ ನಿಲ್ಲೋದು. ಯಾಕೆ ಅದು ನಿಲ್ಲೋದು ಅಂದ್ರೆ ಅದ್ರಾಗಿಲ್ಲ. ಬೇಕಾದದ್ದು ಇಂಥಲ್ಲೇ ಐತಿ ಅನ್ನೋ ತಿಳುವಳಿಕೆ ಮನಸ್ಸಿಗೆ ಮಾಡಿಕೊಟ್ಟಾಗ ಮನಸ್ಸು ಅದು ಸಿಕ್ತಂದ್ರೆ ಗಪ್ಪನ ಅಲ್ಲಿ ನಿಲ್ತದೆ. ಏನು ಇಂಥಲ್ಲೇ ಐತಿ ಅನ್ನೋದು ಹೊಳಿಬೇಕಲ್ಲ, ನಿನ್ನಲ್ಲೇ ಐತಿ ಅನ್ನೋದು. ಅಂತರಂಗದಲ್ಲಿ ಐತಿ, ಬಹಿರಂಗದಲ್ಲಿ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ನಾವು ಹೊರಗೆ ಅವನು ಬಹಿರಂಗದ ವ್ಯವಹಾರದಾಗ ತೊಡಕಾರ ಗಟ್ಟಿ ಹಾಕೊಂಡು ಕುಂತದ ಅದ ಭಾವ, ಜಡಭಾವ. ಉಪಾಧಿರಹಿತ ಬ್ರಹ್ಮವಸ್ತುವೇ ಸಹಜ ಸಮಾಧಿ ಅಂತಾರೆ. ಏನು ನಿರುಪಾಧಿಕ ಅದ, ಯಾವ ಉಪಾಧಿನೂ ಇಲ್ಲ. ಏನು ಈ ಶರೀರ ಮುಂತಾದ ಉಪಾಧಿಗಳ ಸಂಬಂಧ ಇಲ್ಲ, ನಮ್ಗೆ ಅದು ಅನುಭವ ಬರ್ತದೆ. ಈ ಉಪಾಧಿ ಸಂಬಂಧ ಇಟ್ಕೊಂಡ ನೀ ಇಲ್ಲ ದುಃಖ ಪಡೋದು. ಏನು ಬ್ರಹ್ಮನಿಷ್ಠರ ಶರೀರನ ಬ್ರಹ್ಮರಥ ಅನಿಸ್ಕೊಂಡದ್ದು. ಏನು ಅಧ್ಯಾತ್ಮ ಕ್ಷೇತ್ರದಲ್ಲಿ ಚಂದಾಚಾಯ ಇರುವುದಿಲ್ಲ ಇಲ್ಲಿ. ಇದೇನು ಸಿನಿಮಾದ ನಟ ನಟಿಯರ ಕೆಲಸ ಅಲ್ಲ. ಯಾವ ಮಹಾತ್ಮ ಶೃಂಗಾರದಾಗಿದ್ರು ತೋರಿಸು ನನಗೆ. ಯಾಕ್ರಿ ತಿದ್ದಾಡಕ್ಕೆ ಹೋದ್ರೆ ನಾನು ಶರೀರ ಆರೋಗ್ಯವಾಗಿ ಇಟ್ಕೋ. ಅದಕ್ಕೆ ಆರೋಗ್ಯಕರವಾದ ಅನ್ನ ನೀರು ಅಂತ ಒಂದು ವಾತಾವರಣ ಹವಾ ಶುದ್ಧ ಇಟ್ಕೊಂಡು ಇದನ್ನು ರಕ್ಷಣೆ ಮಾಡ್ಕೊಂಡು ನಿನ್ನ ಕೆಲಸ ಮಾಡ್ಕೊ. ನಿನ್ನ ನಿಜವನ್ನು ತಿಳ್ಕೊಳ್ಳಿಕ್ಕೆ ಇದನ್ನ ನಾವು ಕೆಡಿಸಬಾರ್ದು. ಪ್ರಸಾದಕ್ಕೆ ಬಂದ ಕಾಯವು ಕೆಡಿಸಲಾಗದು ಅಂತ. ದುಃಖದಿಂದ ಬಿಡುಗಡೆ ಹೊಂದುವುದ ಪ್ರಸಾದ. ಏನು ಅದನ್ನು ಮಾಡ್ಕೊಳಕ್ ಬಂದಂಥ ಶರೀರ ಕೆಡಿಸ್ಬೇಡ ಇದನ್ನಂತ. ಯಾಕೆ ಅನಾವಶ್ಯಕ ಚಟಕ್ಕೆ ಬಿದ್ದು ಕೆಡಿಸಿಬಿಟ್ಟೆ. ಚಟಾದಿನಾಥ ಅನ್ನೋದು ಶರೀರ ಅದಕ್ಕೆ ಬರ್ತದೆ. ಇಂದ್ರಿಯ ಚಟಕ್ಕೆ ಶರೀರ ಎಲ್ಲ ರೋಗಗ್ರಸ್ತ ಆಗಿ ಭೋಗ ವಾಸನ ಬಿಡ ಅವನ್ನೆಲ್ಲ ವಾಸನೆಗಳ ಕಡೆ ಎಳ್ಸಾಕೈತೆ ಅಂದ್ರೆ ಶರೀರ ಹೆಂಗಿರ್ತೈತಿ ನೋಡಿ. ಆ ವಾಸನ ಪೂರ್ಣ ನಾಶ ಮಾಡ್ಕೊ, ಆವಾಗ ನಿನ್ನ ಶರೀರದ ಇದು ಹೆಂಗಿರ್ತೈತಿ. ಇದು ಹೊಳೆದು ಭಾಳ ಕಠಿಣ ಐತಿ. ಮತ್ತು ಅಜ್ಞಾನ ವಾಸನೆಗಳ ಬೆನ್ನು ಹತ್ತಿ ಶರೀರ ಎಲ್ಲ ಕೆಡಿಸ್ಕೊಂಡ್ಬಿಟ್ಟಿರು. ಭೋಗ ವಾಸನೆಗಳು ಎಂತೆಂಥವ್ರನ್ನೂ ಬುಡಮೇಲೆ ಮಾಡ್ತಾರೆ. ಬೇಕಾದಂಗೆ ನೀ ಶಾಸ್ತ್ರ ಹೊತ್ತೇನೆ ಕೇಳ್ತೇನಾದ್ರು ವಾಸನ ಹೋಗೋದು ಭಾಳ ಕಠಿಣ ಐತಿ. ಒಂದೊಂದು ಇಂದ್ರಿಯ ಚಟ ಒಂದೊಂದು ಜೀವ ಒಂದೊಂದು ಶರೀರ ಹಾಳು ಮಾಡ್ಕೊಂಡು ಒಂದೊಂದು ಇಂದ್ರಿಯಿಗೆ ಎಲ್ಲ ಇಂದ್ರಿಯ ಚಟದ ವಾಸನಕ್ಕೆ ಬಿದ್ದಾವ. ನೀ ಹೆಂಗೆ ಉಳಿತಿ? ಘಾಸಿ ಆಗದೆ ಎಂತ ಉಳಿವಿ ನೀನು?
ಅವಳಿ, ಮೀನು, ಗಜ, ಪತಂಗ, ಅವಳಿ ಅವಳಿವು ಒಂದೊಂದು ಇಂದ್ರಿಯ ಚಟಕ್ ಬಿದ್ದಾವು. ಹೌದಿಲ್ಲ? ನೀ ಎಲ್ಲಾ ಇಂದ್ರಿಯ ಚಟಕ್ ಬಿದ್ದ ಹೆಂಗ ಉಳಿತಿ ನೀನು ಅಂತ. ಶರೀರ ಎಲ್ಲ ಏನಾಗಿದೆ? ಕೆಡಿಸ್ಕೊಂಡು ಕುಂತಿಯಲ್ವ ನೀನು. ಎಂಥ ಶರೀರ, ಎದಕ್ಕೆ ಉಪಯೋಗ ಬರೋದು? ನೀವು ಉಪಯೋಗ ಮಾಡ್ಕೊಳ್ಳಿಲ್ಲ. ಮಹಾತ್ಮರ ಹೆಸರಿನ ಮ್ಯಾಗ ಭಂಗಿನ ಮಾಡ್ಕೊಂತ ಕುಂತ್ರೆ ಅದ್ರ ಕರ್ಮ ನೀವು ಅನುಭವಿಸ್ಬೇಕಾಕೈತಿ ನಾಳೆ. ಏನ್ ಬಿಡ್ತೈತೆ ನೀನು? ನೀ ಮಾಡಿದ ಕರ್ಮನ ನಿನಗೆ ಶಾಸನ ಮಾಡೋದು. ವಿಷಯಗಳ ಮೇಲಿನ ಪ್ರೀತಿ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ನಿನಗೆ ದುಃಖ ತಪ್ಪೋದನ್ನ ಇಲ್ಲ. ಅದ ನಿನ್ನ ಬಂಧನಕ್ಕೆ ಹಾಕೋದು. ಈಗಲೇ ಈ ಜೀವನಿಗೆ ರಾಗದಿಂ ಬಂಧನವು, ತ್ಯಾಗದಿಂ ಘನ ಸೌಖ್ಯ ನಿಂತಿರ್ಬೋದು ಅಂತ. ಅಂಥ ಸುಖರೂಪವಾದಂಥ ಇರುವಿನ ಸ್ಥಿತಿ ತ್ಯಾಗದಿಂದ ಅದು ಸಿಗ್ತದೆ. ಏನ್ ದುಃಖರಹಿತ ಆಗ್ಬೇಕನ್ನೋಂಗಿದ್ದು. ಹೊರಗೆ ಆಡಂಬರ ಮನೋರಂಜನೆ ಜಾತ್ರೆ ಪಾತ್ರೆ ಮಾಡಿ ಯಾರೂ ಧನ್ಯರಾಗಿಲ್ಲ. ಜಾತ್ರೆ ಅಂದ್ರೆ ನೀವು ಮಾಡುವ ಮನೋರಂಜನೆ ಕಾರ್ಯಕ್ರಮ ಹೌದಿಲ್ಲ? ಹಾ, ಏನ್ ನಿಯಂತ್ರಣ ಇರ್ತೈತೆ ಅಲ್ಲಿ ಜಾತ್ರೆಗೆ ಹೋದಾಗ? ಬರೇ ಹೊರಮುಖ ವೃತ್ತಿನೇ ಇರ್ತೈತಿಲ್ಲ, ಒಳಮುಖ ಆಗಕ್ಕೆ ಬರ್ತೈತೆ. ಅಲ್ಲಿ ಇದನ್ನ ಹೇಳಿರೋದು ಕೇಳ್ತಾರ ನಿನಗೆ? ಜಾತ್ರೆಯಾಗ ನಿಪುಣ ಹೇಳೋ ವಿಷಯ ಏನಾಗಿದಿಲ್ಲ ಅದು. ನಿಜವಾದ ಜಾತ್ರೆ ಮಾಡಕ್ ಬಂದೈತೆ ನಮ್ಮ. ಕೇವಲ ಆತ್ಮೈಕ ಬೋಧ ಮಾಡೋದಕ್ಕಿಂತ ಹೆಚ್ಚಿನ ಹಿತಕರ್ಮ ಮತ್ಯಾವುದೂ ಇಲ್ಲ. ಇದ ಅಭ್ಯಾಸ ನಡಿಬೇಕು ನೋಡ್ರಿ, ಹೇಳುವುದು ಕೇಳುವುದು ಅಭ್ಯಾಸ. ಏನ್ ಇದರಿಂದ ಎಲ್ಲಾ ನಮೂನಿ ತಾಪತ್ರಗಳು ನಿವಾರಣೆ ಆಗ್ತವೆ. ಏನ್ ಅದಕ್ಕೆ ಬೆನ್ನು ಹತ್ತಿದ ಅಂದ್ರೆ ಇಂದ್ರಿಯಗಳು ಮಜಾಕ್ ಮಾಡಿ ಅಂದ್ರೆ ಎಲ್ಲಾ ತಾಪತ್ರಗಳು ಬೆನ್ನು ಹತ್ತವ. ನೀವು ಇದ್ರ ಕಡೆ ಎಲ್ಲ ಕೊಟ್ಟರೆ ಎಲ್ಲ ನಿವಾರಣೆ ಆಗ್ತಾವ, ಇದ್ದದ್ದು ಎಲ್ಲ ಹೊಕ್ಕವ. ಸಂಸಾರದಲ್ಲಿ ಇದ್ರೂ ಅದರ ಚಿಂತೆಯನ್ನು ಹಚ್ಕೋಬಾರ್ದು. ಹಚ್ಕೊಳ್ದಂಗೆ ಇರಕ್ಕೆ ಕಲಿಬೇಕು ಅಂತ. ಅಂದ್ರೆ ಇದರ ಕಡೆ ಎಲ್ಲ ಕೂಡ ಅಧ್ಯಾತ್ಮದ ಕಡೆ ಎಲ್ಲ ಕೊಟ್ಟಾಗ ನಿನಗೆ ಹಚ್ಕೊಳ್ದಂಗೆ ಇರಕ್ಕೆ ಈಸಬೇಕು, ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗ ಅಂದ್ರೆ ಇದ್ದು ಇಲ್ಲದಂಗೆ ಇರ್ಬೇಕಲ್ಲ. ಇಲ್ಲನ ಎಲ್ಲದರೊಳಗೂ ಅದನ, ಅದ್ರಾಗ ಅದಾನ ಇಲ್ಲ. ಕಮಲ ಪತ್ರ ಮೀಮಾಂಬಶ, ಕಮಲದ ಎಲಿ ನೀರೊಳಗೆ ಐತೆ ಅಂದ್ರೆ ಸುಧಾ ಒಂದು ಹನಿ ನೀರು ಅದಕ್ಕೆ ಹತ್ತೋದಿಲ್ಲ. ಹಂಗೆಲ್ಲ ವಿಷಯ ವ್ಯವಹಾರದಾಗ ಅದಾನ ಸುಧಾ ಅದನ್ನ ಹಚ್ಕೊಳ್ದಂಗೆ ಅದನ. ಯಾವಾಗ ಜ್ಞಾನಿ ಅಂತಾರೆ. ಏನ್ ಅವಾಗ ಯಾವ ಬಾಧೆನೂ ಆಗೋದಿಲ್ಲ. ಯಾವಾಗಲೂ ಆತ್ಮಚಿತ್ರದ ಅಭ್ಯಾಸದಾಗಿ ನಮಗೆ ಹೊರಗಿನ ವ್ಯವಹಾರ ಯಾವುದೂ ಅಡ್ಡಿಯನ್ನು ಉಂಟು ಮಾಡಲಾರ. ಆವ ಬಾಧೆಯನ್ನುಂಟು ಮಾಡಲಹುದು ಅಖಿಳ ಭೋಗಾವಲಂಬನದೊಡನೆ ಶಿವಯೋಗಿಗೆ. ಎಲ್ಲಾ ಭೋಗಗಳ ಮಧ್ಯದಲ್ಲಿ ಅದಾನ ಸುಧಾ ಎಲ್ಲ ಅದ್ರ ಬಗ್ಗೆ ಆಸಕ್ತಿ ಇರುವುದು ನಮಗೆ. ಹಕ್ಕಿಗತಿ ಗೊತ್ತಿರ್ತೈತೆ ನಮಗೆ. ಎಲ್ಲ ನೋಡಿರ್ತಾನೆ, ಮನಗಂಡಿರ್ತಾನೆ, ಅದನ್ನು ತಿಳಿದ ಕೈ ಬಿಟ್ಟಿರ್ತಾನೆ. ಅವಾಗ ಅವಾಗ ಯೋಗಿ ಅಂತಾರೆ. ಭೋಗ ವಾಸನೆಗಳು ಪೂರ್ಣ ನಾಶ ಮಾಡ್ಕೊಂಡು ಅವ ಯೋಗಿ. ಅವ ಮನಸ್ಸು ಈ ಕಡೆ ಹರಿಬಿಡ್ತಾನ. ನಾವು ಯಾಕ್ರಿ ಅನ್ಯದ್ರ ಕಡೆ ಆಸಕ್ತಿ ಎಲ್ಲ ತೆಗೆದು ಹಾಕಿ ಏನೂ ಲಾಭ ಇಲ್ಲದ್ರಾಗ ಅಂತ ಹೇಳೋದು. ಪೂರ್ಣ ಮ್ಯಾಗಿನ ವ್ಯಾಮೋಹ ಹೋಗಿರ್ತದೆ ನಾವು. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಯನ್ನು ಸಾಧಿಸೋದಾದ್ರೆ ಮಾತ್ರ ಸಂಸಾರದ ಚಿಂತೆ ನಿಮಗೆ ಹತ್ತುವುದಿಲ್ಲ. ಹೌದು, ಇವನ್ನೆಲ್ಲ ನೀ ಅಭ್ಯಾಸ ಮಾಡ್ಕೊಂಡಿದ್ರೆ ನಿನಗೆ ಬಾಧೆ ಆಗುದಿಲ್ಲ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ, ಅದಕ್ಕೆ ಪ್ರತ್ಯಾಹಾರ ಅಂತಾರೆ. ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಂಡು ಇಂದ್ರಿಯಗಳನ್ನು ಹತೋಟಿ ಹಿಡ್ಕೊಳ್ಳೋ ಪ್ರತ್ಯಾಹಾರ.
ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಏನು ನೆನಪು ಮಾಡೋದು, ನಮಗೇನು ಬೇಕಾಗೈತಿ ಅದು ಎಲ್ಲೈತಿ ಅನ್ನೋದು ನೆನಪು ಮಾಡ್ಕೊಂತ ಇರೋದು. ಏನು ಧಾರಣ ಅಂದ್ರೆ ಅವಧಾರಣ, ಚಿತ್ರವೃತ್ತಿಯೊಳಗೆ ಆನಂದಮಯವಾದ ಇರುವಿನ ಧಾರಣ ಮಾಡೋದು. ಚಿತ್ರವೃತ್ತಿಯೊಳಗೆ ಆನಂದಮಯವಾದ ಇರುವಿನ ಅವಧಾರಣೆ ಯಾವಾಗ ಆಕತಿ, ಅದರ ನೆನಪು ಯಾವಾಗಲೂ ಉಳಿತೈತಿ. ಏನು ಅವಾಗ ಅವ ವಿದ್ಯಾ ಕಲ್ತಂತ ತಿಳ್ಕೊಬೇಕಂತಿದ್ರ ಅಜ್ಜ. ಅವ ವಿದ್ಯಾವಂತ ಅಂತ. ಏನು ಅದು ಪೂರ್ಣ ಅವಾಗ ಅದ್ರ ಅನುಭವ ಬರಕೈತಿ ಅಂದ್ರೆ ಇದ್ರ ಕಡೆ ಉದಾಸೀನತಾನ ಆಗ್ಬಿಡ್ತಾನ. ಏನು ಆ ಸ್ಥಿತಿ ಪಡಿ ನೋಡಂದ್ರೆ ಗೊತ್ತಾಗೈತೆ. ಹ್ಮ್ ಹೊಂದೋದು ಭಾಳ ಕಠಿಣ ಐತಿ. ಆ ಸ್ಥಿತಿ ಹೊಂದಬೇಕಾತಂದ್ರೆ ಪ್ರಯತ್ನ ಬೇಕು ಅದಕ್ಕೆ. ಅಭ್ಯಾಸ ಇಲ್ಲದ ಹೊರತು ಇದು ಅನುಭವ ನಮಗಾಗೋದಿಲ್ಲ. ನಾನು ಯಾರಿದ್ದೇನೋ ಅನ್ನುವಂಥ ಅನುಭವ ಆಗ್ಬೇಕಾತಂದ್ರೆ ನಿರಂತರ ಇದರ ಅಭ್ಯಾಸದಾಗ ನಾವು ತೊಡಗಬೇಕು. ಎಡೆಬಿಡದೆ ಅಭ್ಯಾಸ ನಡಿಬೇಕು. ಬಿಟ್ಟು ಬಿಡದ ತೈಲ ದಾರ ಎಣ್ಣೆ ನೀ ಸುರಿದು ಹೆಂಗೆ ಏಕ ಬೀಳ್ತೈತಿ, ಕಟ್ ಕಟ್ ಆಗೋದಿಲ್ಲ. ನೀರು ಕಟ್ ಕಟ್ಟಾಗಿ ಬೀಳ್ತೈತಿ, ಆದ್ರೆ ಎಣ್ಣೆ ಬೀಳೋದಿಲ್ಲ. ಹಂಗೆ ಅಭ್ಯಾಸ ನಡಿಬೇಕು, ಎಡೆಬಿಡದೆ ಅಭ್ಯಾಸ. ತೈಲ ದಾರಾವತ್ ಅಭ್ಯಾಸ ನಡೆದ ತಮ್ಮ ಸ್ವರೂಪದ ಬಗ್ಗೆ ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ತಿಳ್ಕೊಳ್ಳುವಂಥ ಪ್ರಯತ್ನ ನಿರಂತರವಾಗಿ ನೀವು ಮಾಡಬೇಕು. ಸ್ಥಿತಿ ಪಡೆದವರೆಲ್ಲ ಹಿಂದಿನ ಜನ್ಮಗಳ ನಿರಂತರ ಅಭ್ಯಾಸ ಮಾಡಿದವರು. ಏನು ನಾವು ಅಭ್ಯಾಸಕ್ಕೆ ವೇಳೆ ಕೊಡೋದಿಲ್ಲಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಳೋ ಶ್ರವಣ ಮನನ ನಿತ್ಯಾಸನದ ಅಭ್ಯಾಸಕ್ಕೆ ಎಲ್ಲಿ ವೇಳೆ ಕೊಡ್ತೇವೆ? ನಮ್ಮ ವೇಳೆ ಎಲ್ಲ ವ್ಯರ್ಥ ಆಗ್ಲಿಕ್ಕೈತೈತೆ, ಸಾರ್ಥಕ ಆಗ್ಲಿಕ್ಕೈತೈತೆ ಅಂತ. ಆತ್ಮಚಿಂತನದೊಳಗೆ ತೊಡಗಿದ ವೇಳೆ ಏನದ ಅದು ಸಾರ್ಥಕ ಆದ ವೇಳೆ. ಅನಾತ್ಮ ಚಿಂತನೆ ಒಳಗೆ ತೊಡಗಿದ ವೇಳೆ ಎಲ್ಲ ವ್ಯರ್ಥ ಆತ ನಿನಗೆ ಅಂತ. ಏನು ನೋಡ್ರಿ, ನಿಮ್ಮ ಭವಿಷ್ಯ ನಿಮ್ಮ ಕೈ ಒಳಗದ. ಎದ್ರ ನೆನಪು ಮಾಡಿದ್ರೆ ನಿಮ್ಗೆ ಲಾಭ ಐತಿ ನೀವು ನೋಡ್ಕೊಂಡು ಅದ್ರಾಗ ತೊಡಗ್ರಿ. ಮಳೆ ದೇಶನ ಹತ್ತಿದ್ದಕ್ಕೆ ಸಮಾಧಾನ ಇರ್ತೈತೆ ನಾನು ಎಲ್ಲಿ ನೆಮ್ಮದಿನ ಇರೋದು. ನಿಧಿ ಸುಧಾ ಹತ್ತದಲ್ಲ ಅದಕ್ಕೆ ಬಾಳೆ ದಸನ ಹತ್ತಿ ಅಂದ್ರೆ. ಏನು ಬಾಳೆ ಚಿಂತೆ ಬಿಟ್ಟು ನಿದ್ದೆ ಮಾಡಾಕಾರ ಕಲೀರಿ. ನಿದ್ದೆ ಬಂದೇನು ಕ್ಯಾಟಲ್ಲ ಅಂತಿದ್ರು ಚಾರು. ಆಕೈತಿ ಅದನ್ನಾರ ಮಾಡಾಕ. ಅದು ಚಿಂತೆ ಇಲ್ಲ ಅವಾಗ ನಿದ್ದೆ ಬರ್ತೈತಿ. ಇದು ಚಿಂತೆ ಇತ್ತ ಅಂದ್ರೆ ಮಲ್ಕೊಳಕ್ ಬಿಡೋದಿಲ್ಲ. ಅದು ಎಲ್ಲಿ ಮಲ್ಕೋತಿ ನಡಿ ಅಂತದ್ದು. ಚಿಂತೆ ಮಾಡೋದು ಅದ್ರಾಗ ನಾವು ಹೋಗ್ತಿಲ್ಲ ನಿನ್ನ ಆಯುಷ್ಯ ಎಲ್ಲ ಅಂತ. ಅದು ಜೀವಂತ ಮನುಷ್ಯನನ್ನು ಸುಡ್ತದೆ. ವಿಷಯ ಚಿಂತನ ಏನೈತಿಲ್ಲ, ಜೀವನ ಬೆರೆಸಿದ ಮರಣವಾಗುವುದು ಚಿಂತೆ. ಜೀವಂತ ಮನುಷ್ಯನನ್ನು ಕೊಲ್ಲುವಂಥದ್ದು ಯಾವುದು ಅಂದ್ರೆ ಇದು ಚಿಂತೆ, ಬಾಳೆ ಚಿಂತೆ. ಅದಕ್ಕೆ ಹತ್ತೈತಿ ನೋಡಿ. ಅದು ಈ ವಯಸ್ಸಿನಾಗೂ ತಗೊಂತೀಯ ನಿನಗಿನ್ನ ಹೊಳ್ಳಿ ಮರ್ಕಳಿಸಿ ಪೆನ್ಷನ್ ಆದ್ಮ್ಯಾಗ ಅದ್ರ ಚಿಂತೆ ಐತಿ ನನಗೆ ಅಂದ್ರೆ ಉದ್ಧಾರ ಆಗುದಿಲ್ಲ ನೀನು. ಅತಿ ವ್ಯಾಪಾರ ಚಲೋ ಆಕೈತಿ ಮುದುಕ ಆದ್ಮ್ಯಾಗ. ಏನು ವಯಸ್ಸಿದ್ದಾಗ ಏನು ಅನ್ಸೋದಿಲ್ಲ. ಅದು ಅದ್ರ ಗೊಡವಿಗೆ ಹೋಗಿರೋದಿಲ್ಲ. ವಯಸ್ಸಾದಾಗ ಬರೀ ಬಾಳೆ ದೇವಸ್ಥಾನ ಹತ್ತೈತಿ. ದೇಹದ ಸಂಬಂಧ ಎಲ್ಲಿ ತನಕ ನೀವು ತಪ್ಪಿಸ್ಬೋದು ಅಲ್ಲಿ ತನಕ ಸಂಕಟ ನಿಮಗೆ ತಪ್ಪುದಿಲ್ಲ. ಕಡಿತನಕ ಇದು ಒಂದ ಮಾತು ನೋಡ್ರಿ, ಇದನ್ನ ನೆನಪಿಟ್ರೆ ಸಾಕು. ಹೆಂಗಾದ್ರೆ ನಾವು ಆರಾಮಿರ್ತೀವಿ ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೋರಿ ನೀವು. ಶರೀರ ನೀವಾಗಿದ್ದಾಗ ಆರಾಮಿರ್ತೀರೋ, ಏನು ಶರೀರ ಆಗದೆ ಇದ್ದಾಗ ಆರಾಮಿರ್ತೀರೋ? ನೀವಾಗಿದ್ರೆ ಆರಾಮಿರ್ತೀರಿ. ಶರೀರ ನೀವು ಹಾಕೊಂಡ್ಕೊಂತ ಆರಾಮ್ ಕಳ್ಕೋತೀರಿ. ನೀನಾಗಿದ್ದಾಗ ನೀ ಆರಾಮಿರ್ತೀವಿ. ಶರೀರ ನೀನು ಹಾಕೊಂಡ್ಕೊಂತ ಆರಾಮ್ ಕಳ್ಕೋತೀವಿ ನೋಡಿ. ಆರಾಮ್ ಬೇಕು ಏನು ಶರೀರ ಬೇಕು ನಿಮ್ಗೆ? ಶರೀರ ಇದ್ರೆ ಸಾಕ್ರಿ, ನಮ್ಗೇನು ಆರಾಮ್ ಬೇಡ ಅಂತೀರಿ. ಯಾವ್ದು ಬೇಕಾದ ಆಯ್ಕೆ ಮಾಡ್ಕೋ. ಶರೀರ ಸಂಬಂಧ ಎಲ್ಲ ಕೈ ಬಿಟ್ಟಾಗ ನಿನಗೆ ಅನುಭವ ಬರ್ತದೆ. ಏನು ಆರಾಮಿನ ಅನುಭವ ಅವಕಾತ ಹಗರ ಬಗರ ಇಲ್ಲ.
ಈ ಅನಾತ್ಮನ ಸಂಬಂಧ ಎಲ್ಲ ಕೈ ಬಿಟ್ಟಾಗ ಆತ್ಮ ನೆನಪು ಮಾಡ್ಕೊಂಡು ಇರಾಕ್ ಬರ್ತೈತಿ. ಏನ್ ಅದಕ್ಕೆ ಒಳಗೆ ಅಭ್ಯಾಸ ಬೇಕಿದೆ. ಆ ಒಲವು ಬೇಕಲ್ಲ, ಒಲವು ಇಲ್ಲೇ ಇದರ ಕಡೆ ಲಕ್ಷ ಕೊಡಕ್ಕಾಗೋದು ನಾವು. ಬಾಳೆದಾಗ ಒಲವು ಇತ್ತಂದ್ರೆ ಬರೀ ಬಾಳೆದ ಹೆಸನ ಆಗ್ತೈತಿ. ಇದ್ರ ಕಡೆ ಒಲವು ಬೇಕಲ್ಲ ನಾವು. ಏನ್ जो जिसकी ख्याल में रहता वही रहता ಅಂತ. ಯಾರು ಏನ್ ನೆನಪು ಮಾಡ್ತಾರ ಅವ್ರು ಅದ ಇದ್ರಾಗ ಇರ್ತಾರ. ಭಗವಾನ್ ಕಿ ಖ್ಯಾಲ್ ಮೇ ಕೌನ್ रहता था ಅಂತ. ಹಾ, ಯಾಕಂದ್ರೆ ನಿಜವಾದ ಇರು ಸಂಪತ್ತು, ಕೆಡಲಾರ್ದಂಥ ಸದ್ವಸ್ತು ನೆನಪು ಯಾರು ಮಾಡ್ತೇವೆ ನಾವು? ಬರೀ ಕೆಟ್ಟ ಹೋಗುವ ವಿಷಯಗಳ ನೆನಪಿನಾಗ ಅದೇವು ನಾವು. ಮುಂಜಾನೆ ಸಂಜೆ ಮಠ ಬರೀ ತೂರಿಕೆ ಒಳಗಿನ ಸುದ್ದಿ, ಇದ್ದು ಇರುವಿನ ಸುದ್ದಿ, ಕೆಡಲಾರ್ದಂಥ ವಸ್ತುವಿನ ಬಗ್ಗೆ ಏನಾರ ಅದು ಕೇಳಿದ್ದು ಮನನ ಮಾಡಿದ್ದು ಇದ್ರೆ ನೆನಪು ಮಾಡಕ್ ಬರ್ತೈತಿ. ಅದ್ರ ನೆನಪಿನ್ಯಾಗ ಸಾಕಷ್ಟು ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮನನ ಮಾಡಿದವಾಗ ಅದನ್ನ ಅಗಟ್ಟಿ ಅದನ್ನ ನೆನಪಿನ್ಯಾಗ ಗುಳಿಯಾಕ ಬರ್ತೈತಿ. ಭಗವಂತನ ನೆನಪು ಅಂದ್ರೆ ಅದೇ ಕೆಡಲಾರದಂಥ ವಸ್ತುವಿನ ನೆನಪು. ಯಾವ ರೀತಿ ಏನ್ ನೆನಪು ಮಾಡ್ತೀವಿ ಅದು ಕೆಟ್ಟ ಹೋಗೋದ್ರ ನೆನಪಿನಾಗಿದ್ರೆ ಅದೇ ಇರ್ತೈತಿ ನಿನಗೆ. ಅದಕ್ಕೆ ಮನಸ್ಸಿಗೆ ಸಮಾಧಾನ ಇಲ್ಲ. ಎದ್ರ ನೆನಪಿನ್ಯಾಗ ಕಾಲ್ ಕಳೆದಿ ನೋಡು, ಸುಳ್ಳ ವ್ಯಾಳೆ ಕಳಿಲಿಕ್ಕೈತೀನಿ. ಕೆಡಲಾರದಂಥ ವಸ್ತು ಯಾವ್ದೈತಿ ಅದ್ರ ಕಡೆ ಲಕ್ ಕೊಡು. ಏನ್ ನಮ್ಮ ಋಷಿಮುನಿಗಳು ಏನ್ ಮಾಡಿದ್ರು? ಎದ್ರ ನೆನಪಿನ್ಯಾಗ ಕಾಲ್ ಕಳೆದ್ರಿ ಅವರು? ಈ ಕೆಟ್ಟ ಹೋಗುವಂತ ಜಗತ್ತಿನ ವಸ್ತುಗಳು ಅದರ ನೆನಪಿನ್ಯಾಗ ಕಾಲ್ ಕಳಿಲಿಲ್ಲ ಅದು. ಅದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದಿದ್ರು ಅವರು. ಕೆಟ್ಟ ಹೋಗುವಂತ ವಸ್ತುಗಳ ಬಗ್ಗೆ ಉದಾಸೀನತೆ ವೈರಾಗ್ಯವನ್ನು ಹೊಂದಿದ್ರು. ಕೆಡಲಾರದಂಥ ವಸ್ತುವಿನ ಕಡೆ ಲಕ್ಷ ಕೊಟ್ಟರು ಅಂದಾಗ ಅವರ ಜೀವನ ಸಾರ್ಥಕ ಆತ. ನಾವು ನಮ್ಮ ಜೀವನ ಎಲ್ಲ ವ್ಯರ್ಥಿದ ಕೆಟ್ಟ ಹೋಗುವಂತ ವಸ್ತುಗಳ ನೆನಪಿನಾಗ ಕಾಲ್ ಕಳೆದ ವಿಷಯ ಚಿಂತನದೊಳಗೆ ಕಾಲ್ ಕಳೆದ. ಮುಂಜಾನೆ ಸಂಜೆ ಮಟ್ಟ ಮತ್ತೊಂದು ಹೆಸನೇ ಇಲ್ಲ. ಎದಕ್ಕೆ ಬಂದು ಕೆಲಸ ಇಲ್ಲ, ಏನ್ ಲಾಭ ಆಯ್ತು ನನಗೆ? ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದರ ಲಾಭ ಮಾಡ್ಕೋಬೇಕಂದ್ರೆ ಆತ್ಮಲಾಭ ಆನಂದದ ಲಾಭ ಮಾಡ್ಕೋಬೇಕನ್ನೋಂಗಿದ್ರೆ ವಿಷಯದ ಚಿಂತನೆಯನ್ನು ಕೈ ಬಿಡೋದು. ಬಿಟ್ಟಾಗಿದ್ರೆ ಅನುಭವ ಮಾಡ್ಕೊಳಕ್ ಸಾಧ್ಯ. ಬರೇ ವಿಷಯ ಚಿಂತನದಾಗ ಕಾಲ್ ಕಳ ಸತ್ವರ ಎದಕ್ ಬಂತು? ಶರೀರ ಎಲ್ಲ ಹಾಳ, ವ್ಯಾಳೆ ಹಾಳ. ಮತ್ತೆ ವಾಸನ ಕಟ್ಕೊಂಡು ಮತ್ತೆ ಹುಟ್ಟಕ್ಕೆ ಕಾರಣೀಭೂತಕ್ಕ ವಾಸನ ಉಳಿದು ಅಂತ. ಅದಕ್ಕೆ ಪೂರ್ಣ ನಾಶ ಆಗ್ಬೇಕು ನೋಡ. ಇದನ್ನ ಬರಬಾರ್ದಪ್ಪ ಇಲ್ಲ ಅನ್ನೋದು. ಹುಟ್ಟು ಸಾವುಗಳಿಂದ ನಾವು ಬಿಡುಗಡೆ ಆಗ್ಬೇಕಂದ್ರೆ ಭೋಗ ವಾಸನೆಗಳು ಪೂರ್ಣ ಕ್ಷೀಣ ಆಗ್ಬೇಕು. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದ್ರ ಬಗ್ಗೆ ಆಸಕ್ತಿ ಎಲ್ಲ ಹೋಗ್ಬಿಡ್ತದೆ. ಹಕ್ಕಿಕತಿ ಗೊತ್ತಿಲ್ಲ ನಾವು. ವಿಷಯದ ಸಂಪರ್ಕ ಭೋಗದಾಗ ಅತಿ ವ್ಯಾಮೋಹ ಯಾಕೆ ಉಂಟಾಗತ್ತೆ ಅಂದ್ರೆ ವಿವೇಕ ಇಲ್ಲದಕ್ಕೆ. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗ್ಬಿಡ್ತೈತಿ. ಅದು ಹೋಗೋ ಮಠ ಇದ್ರ ಅಭ್ಯಾಸ ಬಿಡಬಾರ್ದು ನೋಡ್ರಿ, ಸತತ ನಡಿಬೇಕು. ದವಾಖಾನೆಗೆ ಹೋಗಿಲ್ಲ, ಅದು ಹೋಗೋ ಮಠ ಡಾಕ್ಟರ್ ಬರ್ರಿಪ್ಪ ಅಂತ ಇರ್ತಾನ. ಹೌದಿಲ್ಲ? ಪೂರ್ಣ ಅದೇ ಸಮಸ್ಯೆ ಎಲ್ಲ ಹೋದ ನಂತರ ನಿನಗೆ ಎಲ್ಲಿದ್ರು ನಡೀತೈತೆ ಅತ್ತಾಗಿಂದ. ಏನು ಕೇಳೋದು ಹೇಳೋದು ಅವಶ್ಯಕತೆ ಬರೋದು ನಾವು ಜ್ಞಾನ ಆದ್ಮ್ಯಾಗ. ಯಾಕ್ರಿ? ಜ್ಞಾನ ಆದ್ಮ್ಯಾಗ ಆದ್ರೂ ಅದ್ರಾಗ ಇರ್ತಾನೆ. ನನಗೆ ಕೇಳ್ಬೇಕನ್ನೋರಿಗೆ ಅದನ್ನ ಹೇಳ್ತಾನೆ. ಅವ್ರು ಹೇಳಿದ್ದನ ಅವ ಸತತ ಅದ ವೇದ ಅದಿಲ್ಲ, ಅದ ಉಪನಿಷತ್ತುಗಳು. ಗುರುಗಳು ಹೇಳಿದಂತಹ ಅನುಭವ ಅದ ಆಗ್ಬಿಡ್ತೈತಿ. ಅವರ ಸನ್ನಿಧಾನ ದೊಡ್ಡ ಲಾಭ ಕೊಡ್ತೈತಿ. ಅಂಥವ್ರ ಸಂಪರ್ಕ ನಮ್ಗೆ ಅದು ಮಾಡಿ ನೋಡು. ಅಂಥವ್ರ ಸಂಪರ್ಕ ಎಷ್ಟು ಲಾಭದ ಅಂತ. ಅವ್ರು ಏನಾದನ್ನ ಅನುಭವ ತಗೊಂಡಿರೋ ಅದ್ರ ಬಗ್ಗೆನ ಹೇಳೋದು ಕೇಳೋದು ಅಭ್ಯಾಸ ನಡೆದಿರ್ತೈತಿ. ಅವ್ರಿಗೆ ಏನು ಉಂಡಿರ್ತಿ ಅದ ಡೈರೆಕ್ಟ್ ಬರ್ತಾವ. ಮನಸ್ಸಿನಾಗ ಏನಿದ್ದಾವೋ ಮಾತುಕತೆಗಳಲ್ಲಿ ಬರ್ತಾವ. ಅದ ಆ ಸ್ಥಿತಿಯನ್ನು ಪಡೆದಿರ್ತಾರೆ. ಅದ್ರ ಬಗ್ಗೆನ ಅವರು ಹೇಳೋದು ಕೇಳೋದು ಅಭ್ಯಾಸ ನಡೆದಿರ್ತೈತಿ ಅಲ್ಲಿ. ಅದಕ್ಕೆ ಅಂತಹ ಸಂಘದಾಗ ಇರಬೇಕು. ಅದು ಪರಿವರ್ತನೆ ಆಕೈತಿ. ಬೇಕಾದಂತ ದೊಡ್ಡದನ್ನ ಪಾಪಿ ಅದನ್ನ ಅವನಲ್ಲಿ ಪರಿವರ್ತನೆ ಆಗಿ ಅವನಲ್ಲಿ ಅಂತ ಉನ್ನತ ಸ್ಥಿತಿ, ಅಂತ ಸಂಸ್ಕಾರ ಅವನಲ್ಲಿ ಜಾಗೃತ ಆಕೈತಿ. ಅದಕ್ಕೆ ಅದನ್ನು ಬಿಡಬಾರ್ದು. ನಾವು ಹೋದ ಸಂಘದೊಳಗೆ ಕಾಲು ಕಳಿಬೇಕು.
ಹ್ಮ್ सकल साधु संत